ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನಿಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಶುಕ್ರ ಗ್ರಹರು ಮಿಥುನ ರಾಶಿ ಪ್ರವೇಶ ಆಗ್ತಾ ಇದ್ದಾರೆ. ಗೋಚಾರದ ಲಗ್ನ ಫಲಗಳನ್ನ ನೋಡೋಣ. ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಏನಾದ್ರೂ ಶುಕ್ರ ದಶ, ಶುಕ್ರ ಭುಕ್ತಿ, ಶುಕ್ರ ಅಂತರ್ಭುಕ್ತಿ ಅಥವಾ ಬುಧ ದಶ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿಗಳೇನಾದ್ರೂ ಇದ್ರೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ನಿಮ್ ಡಿ10 ದಶ ಹೇಗಾದ್ರೂ ಇರ್ಲಿ, ಟ್ರಾನ್ಸಿಟ್ ಬಂದಾಗ ಸೊ ಅದರ ಫಲವನ್ನ ಅದು ಕೊಟ್ಟು ಮುಂದೆ ಹೋಗುತ್ತೆ. ಸೊ ಹಾಗಾಗಿ ಯಾರಿಗೆ ಮೇನ್ಲಿ ಈ ದಶಗಳು ನಡೀತಿದೆ ಅಥವಾ ಶುಕ್ರನ ನಕ್ಷತ್ರ ಅಥವಾ ಬುಧನ ನಕ್ಷತ್ರಗಳಲ್ಲಿ ನಿಮ್ಮ ದಶದ ಗ್ರಹ ಏನಾದ್ರೂ ಕೂತಿದ್ರೆ ಅಲ್ಲಿ ಕೂಡ ನಿಮ್ಗೆ ಇಂಪ್ಯಾಕ್ಟ್ ಆಗುತ್ತೆ. ನಿಮ್ಮ ದಶ ಏನಾದ್ರೂ ಮೃತ್ಯು ಭಾವ ಅಂತ ಹೇಳಿದ್ರೆ, ಕೆಲವೊಮ್ಮೆ ದಶಗಳು ನಡೆಯುವಾಗ ಆ ಗ್ರಹ ಹೋಗಿ ಮೃತ್ಯು ಭಾವದಲ್ಲಿ ಕೂತಿರುತ್ತೆ. ಈಗ ಪುಷ್ಕರ ನವಾಂಶದಲ್ಲಿ ಕೂತಂತಹ ಗ್ರಹ ಹೇಗೆ ಫಲ ಕೊಡುತ್ತೋ ಹಾಗೆ ಮೃತ್ಯು ಭಾವದಲ್ಲಿ ಕೂತಿರುವಂತಹ ಗ್ರಹ ಕೂಡ ಅದೇ ರೀತಿ ಫಲ ಕೊಡುತ್ತೆ. ಅದು ನಿಮ್ಮ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೊಂಡಾಗ ನಿಮ್ಮ ಅಸ್ಟ್ರಾಲಜರ್ ಅಥವಾ ನಿಮ್ ಯಾರೋ ಗುರುಗಳು ಹೇಳಿರ್ತಾರೆ. ಸೊ ಹಾಗಾಗಿ ಆ ತರ ಇದ್ದಾಗ ನೀವು ಗಮನಿಸಬೇಕಾಗುತ್ತೆ. ಈಗ ನಾವು ಶುಕ್ರ ಗ್ರಹರು ಮಿಥುನ ರಾಶಿ ಪ್ರವೇಶ ಆಗ್ತಾ ಇದ್ದಾರೆ. ಆಲ್ರೆಡಿ ಅಲ್ಲಿ ಇನ್ನೊಬ್ರು ಗುರುಗಳಿದ್ದಾರೆ. ಯಾರು? ಜುಪಿಟರ್. ಒಬ್ರು ರಾಕ್ಷಸರ ಗುರು, ಇನ್ನೊಬ್ರು ದೇವತೆಗಳ ಗುರು. ಇಬ್ರು ಜೊತೆ ಮೀಟ್ ಆಗ್ತಿದ್ದಾರೆ. ದಿಸ್ ಇಸ್ ಕಾಲ್ಡ್ ಲೈಕ್ ಶ್ರೀಮಂತ ಯೋಗ ಅಂತ ಹೇಳ್ತೀವಿ. ಆಕ್ಚುಲಿ ಈ ಮಂತ್ ತುಂಬಾನೇ ಚೆನ್ನಾಗಿದೆ. ಯಾರಿಗೆ ಚೆನ್ನಾಗಿದೆ ಅಂತ ನಾವು ನೋಡೋಣ ಬನ್ನಿ. 26ನೇ ತಾರೀಕು ಜುಲೈಯಿಂದ ಹಿಡಿದು ನೆಕ್ಸ್ಟ್ 21st ಆಗಸ್ಟ್ ವರ್ಗುನು ಶುಕ್ರ ಗ್ರಹರು ಇಲ್ಲೇ ಇರ್ತಾರೆ. ಇಲ್ಲಿ ಮಿಥುನ ರಾಶಿಯಲ್ಲಿ. ಈಗ ನಾನು ಆಲ್ರೆಡಿ ಹೇಳಿದೀನಿ ಯಾರ್ಯಾರಿಗೆ ಶುಕ್ರ ಮಹಾದಶ, ಮರ್ಕ್ಯುರಿ ಮಹಾದಶ, ಭುಕ್ತಿ ಅಂತರ್ಭುಕ್ತಿಗಳು ನಡೀತಿದೆಯೋ ನಿಮಗೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಅದರಲ್ಲೂ ಒಂದು ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ, ಬುಧ ಗ್ರಹರು ರೆಟ್ರೋ ಮುಗ್ದ ತಕ್ಷಣ ನಿಮ್ಗೆ ಫಲ ಜಾಸ್ತಿ ಸಿಗುತ್ತೆ. ಕಂಡೀಷನ್ಸ್ ಅಪ್ಲೈ, ಅದನ್ನೇ ಹೇಳಿದ್ದು. ಒಂದ್ ತಿಂಗಳು ಒಂದೇ ತರ ರಿಸಲ್ಟ್ ಕೊಡೋದಿಲ್ಲ. ಬುಧ ಗ್ರಹ ಆಲ್ರೆಡಿ ಮರ್ಕ್ಯುರಿ ರೆಟ್ರೋ ಆಗಿದೆ ಅಲ್ಲ, ರೆಟ್ರೋ 8ನೇ ತಾರೀಕಿಗೆ ನಿಮ್ಗೆ ಎಂಡ್ ಆಗುತ್ತೆ. ಒನ್ಸ್ ಅದು ಮುಗಿದ ತಕ್ಷಣ ಫಲ ಹೆಚ್ಚು ಸಿಗಕ್ಕೆ ಶುರು ಆಗುತ್ತೆ. ಬನ್ನಿ ನೋಡೋಣ ಯಾರಿಗೆ ಲಗ್ನಗಳ ಪ್ರಕಾರ ಹೇಗಿದೆ ಅಂತ ಹೇಳಿ. ದಯವಿಟ್ಟು ನೀವೇನಾದ್ರೂ ಮೊದಲೇ ಬಾರಿ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ರೀಸನ್ ಅಂತೂ ನನಗೆ ಗೊತ್ತಿಲ್ಲ. ಮಾಹಿತಿ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಕೊಟ್ಟಿರೋ ಇನ್ಫಾರ್ಮೇಶನ್ ಟ್ರೂ ಇದೆ ಅಂತ ಹೇಳಿದ್ರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ವೈಯಕ್ತಿಕ ಜಾತಕ D1, D9, D10 ಏನಾದ್ರು ಚೆಕ್ ಮಾಡಿಸ್ಕೋಬೇಕು, ಅಥವಾ ನಮ್ದು ಕರ್ಮರ್ಸ್ ಏನಿದೆ, ಯಾಕೆ ಇಷ್ಟು ತೊಂದ್ರೆ, ಹಣ ಹೋಲ್ಡ್ ಆಗಿದೆ, ರಿಲೀಸ್ ಆಗ್ತಾ ಇಲ್ಲ, ಅಥವಾ ಕೇಸ್ ವಿನ್ ಆಗ್ತಾ ಇಲ್ಲ, ಅಥವಾ ಮಕ್ಕಳು ಓದ್ತಾ ಇಲ್ಲ, ಅಥವಾ ಪ್ರಾಪರ್ಟಿ ಲಿಟಿಗೇಷನ್ ತುಂಬಾ ದಿವಸದಿಂದ ಇದೆ, ಮನೆ ಕಟ್ಟಿದೀವಿ ಮನೆಗೆ ಹೋಗಕ್ಕಾಗ್ತಿಲ್ಲ, ನಿಮ್ದು ಪ್ರಶ್ನೆ ಏನೇ ಇರ್ಲಿ ನಿಮ್ಮ ಹಾರೋಸ್ಕೋಪ್ ಅಲ್ಲಿ ಸಿಗುತ್ತೆ. ಇನ್ ಕೆಲವರು ನನ್ಗೆ ಡೇಟ್ ಆಫ್ ಬರ್ತ್ ಗೊತ್ತಿದೆ, ಟೈಮಿಂಗ್ಸ್ ಗೊತ್ತಿಲ್ಲ. ನಿಮ್ಗೆ ಟೈಮಿಂಗ್ಸ್ ಗೊತ್ತಿಲ್ಲ ಅಂತ ಹೇಳಿದಾಗ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತ ಒಂದು ಇರುತ್ತೆ, ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಡೆಫಿನೆಟ್ಲಿ ನಿಮ್ದು ಕೂಡ ಐಡೆಂಟಿಫೈ ಮಾಡಬಹುದು. ಇಲ್ಲ ನಿಮ್ಗೆ ಮಕ್ಕಳು ಏನಾದ್ರು ಇದ್ರೆ ನಿಮ್ಮ ಮಕ್ಕಳ ಜಾತಕದಿಂದ ಲಗ್ನನ ಡಿಸೈಡ್ ಮಾಡಿ, ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ಆಗ ನಾವು ನಿಮ್ಗೆ ಮಾಹಿತಿ ಕೊಡಬಹುದು. ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮರ ಡೇಟಾ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಪ್ರಶ್ನಾ ಕುಂಡಲಿಗೆ ಹೋಗಿ. ಹಾಗಾಗಿ ಫೈನ್, ಬನ್ನಿ ತಡ ಮಾಡದೆ ನಾವು ಶುಕ್ರ ಗ್ರಹರು ಯಾರ್ಯಾರಿಗೆ. ಶುಕ್ರ ಅಂದ್ರೇನೆ, ಶುಕ್ರ ಇಸ್ ದ ಕಾರಕ ಫಾರ್ ಹ್ಯಾಪಿನೆಸ್, ಲಕ್, ಹಾಗೆ ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್, ಬಿಸ್ನೆಸ್, ಪಬ್ಲಿಕ್. ಹಾಗೆ ಎಲ್ಲ ಮೆಟೀರಿಯಲಿಸ್ಟಿಕ್ ಗೆ ಸಂಬಂಧಪಟ್ಟ ಹಾಗೆ ಏನೇನ್ ಲಾಭಗಳಿದೆ ಯಾರಿಗೆ ಅಂತ ನೋಡೋಣ. ಮೊದಲನೇದಾಗಿ ಮೇಷ ಲಗ್ನಕ್ಕೆ ತಗೊಳ್ಳಿ. ಲಗ್ನಕ್ಕೇನೆ ಮೇಷ ಲಗ್ನಕ್ಕೆ 2ನೇ ಮನೆ ಅಧಿಪತಿ ಮತ್ತು 7ನೇ ಮನೆ ಅಧಿಪತಿ ಎಲ್ಲಿ ಕೂತ್ಕೋತಾ ಇದ್ದಾರೆ? 3ನೇ ಮನೆಯಲ್ಲಿ ಕೂತ್ಕೋತಾ ಇದ್ದಾರೆ. ಯಾರ ಜೊತೆ? ನಿಮ್ಮ 9ನೇ ಮನೆ ಅಧಿಪತಿ ಜೊತೆ, 12ನೇ ಮನೆ ಅಧಿಪತಿ ಜೊತೆ, ಹಾಗೆ ಫ್ರೆಂಡ್ಲಿ ಹೌಸ್. ಯಾರ? ಬುಧನ ಮನೆಯ ಒಂದು ಫ್ರೆಂಡ್ಲಿ ಹೌಸ್ ಆಗಿರೋದ್ರಿಂದ ಬುಧನ ಮನೆಯಲ್ಲಿ ಫಲಗಳು ಏನೇನ್ ಸಿಗಬಹುದು? ಹಾಗೆ 3ನೇ ಮನೆಯಲ್ಲಿ ಕೂತ್ಕೊಂಡು ಅಗೇನ್ 7ನೇ ದೃಷ್ಟಿನ 9ನೇ ಮನೆ ಮೇಲೆ ಹಾಕುತ್ತೆ. ಹಾಗಾಗಿ ಮೇಷ ಲಗ್ನದವರಿಗೆ 3ನೇ ಮನೆ ಶುಕ್ರ ಇಸ್ ಗುಡ್. ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕ್ಲಿಯರಾ? 4ನೇ ಮನೆಗಿಂತ 3ನೇ ಮನೆ ಶುಕ್ರ ಇಸ್ ಗುಡ್. ಹಾಗಾಗಿ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತ ಹೇಳಿದ್ರೆ, ಸಡನ್ ಟ್ರಾವೆಲ್ ತೋರಿಸ್ತಾ ಇದೆ ಮೇಷ ಲಗ್ನದವರಿಗೆ. ಅದು ಯಾವುದೇ ರೀತಿಯಾದಂತಹ ಟ್ರಾವೆಲ್ ಆಗಿರಬಹುದು. ಹಾಗೆ ನಿಮ್ಮ ತಂಗಿ ಅಥವಾ ತಮ್ಮಂದಿರ ಕಡೆಯಿಂದ ಒಂದು ಶುಭ ವಿಚಾರ ಅಥವಾ ಶುಭ ಸೂಚನೆ, ಅಥವಾ ಅವರು ನಿಮ್ಗೆ ಸಪೋರ್ಟ್ ಮಾಡಬಹುದು. ನೀವ್ ಅಟೆಂಡ್ ಮಾಡಕ್ ಆಗ್ಲಿಲ್ಲ, ಅವ್ರು ಯಾವ್ದೋ ಮೀಟಿಂಗ್ ಅಟೆಂಡ್ ಮಾಡಬಹುದು, ಅಥವಾ ಕ್ಲೈಂಟ್ ಅಟೆಂಡ್ ಮಾಡಬಹುದು, ಅಥವಾ
ಸೊ ಪೇಪರ್ ವರ್ಕ್ ರಿಲೇಟೆಡ್, ಆಲ್ ದ ಪೇಪರ್ ವರ್ಕ್ ರಿಲೇಟೆಡ್, ಅದು ವೆಹಿಕಲ್ಗೆ ಸಂಬಂಧಪಟ್ಟ ಹಾಗೆ ಆಗಿರಬಹುದು, ಕಾರ್ಗೆ ಸಂಬಂಧಪಟ್ಟ ಆಗಿರಬಹುದು, ಎಲ್ಲಾ ರೀತಿಯ ಪೇಪರ್ ವರ್ಕ್, ಸೊ ಬ್ಯಾಂಕ್ ಕಂಪ್ಲೀಟ್ ಪೇಪರ್ ವರ್ಕ್ ನ ಅವರು ನಿಭಾಯಿಸ್ತಾರೆ. ಸೊ ಸಪೋರ್ಟಿಂಗ್ ಜಾಸ್ತಿ, ನೀವು ಹೋಗ್ಲಿಕ್ಕಾಗ್ಲಿಲ್ಲ, ಅವ್ರನ್ನ ಕಳ್ಸ್ಕೊಡ್ತಿದ್ದೀರಾ. ಹಾಗೆ ಸೊ ಎರಡನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಎರಡನೇ ಮನೆ ಅಧಿಪತಿ 3ರಲ್ಲಿ ಕೂತ್ಕೋತಾ ಇರೋದ್ರಿಂದ, ಸೊ ನಿಮ್ಮ ಒಂದು ಕುಟುಂಬದ ವಿಚಾರವಾಗಿ ಒಂದು ಟ್ರಾವೆಲ್ ತೋರಿಸ್ತದೆ, ಹ್ಯಾಪಿ ಮೂಮೆಂಟ್ ಅಂತ ಹೇಳಬಹುದು, ಕಮ್ಯುನಿಕೇಶನ್ ಜಾಸ್ತಿ ಆಗುತ್ತೆ. ಸೊ ಸೆವೆಂತ್ ಲಾರ್ಡ್ ಕೂಡ ಥರ್ಡ್ ಹೌಸ್ ಇರೋದ್ರಿಂದ ಹೊಸದಾಗಿ ಏನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂತಹ ಯೋಚನೆ ಇದ್ದು, ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಚೆನ್ನಾಗಿದ್ದು ಈ ಡಿಸಿಷನ್ ತಗೊಂತಿದ್ದೀರಾ ಅಂತ ಹೇಳಿದ್ರೆ, ಈ ಮಂತು ನಿಮ್ಗೆ ಫ್ರೂಟ್ ಸಿಗ್ತಾ ಇದೆ. ಸೊ ಹಾಗಾಗಿ 3ನೇ ಮನೆಗೆ ಸಂಬಂಧಪಟ್ಟ ಹಾಗೆ ಗುಡ್. ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ಟ್ರಾವೆಲಿಂಗ್ ಬಿಸ್ನೆಸ್ ಅಲ್ಲಿ ಯಾರ್ಯಾರು ಇದ್ದೀರಾ, ಸೊ ವೆಹಿಕಲ್ ಟ್ರಾವೆಲಿಂಗ್ ಬಿಸ್ನೆಸ್ ಆಗಿರಬಹುದು, ಅಥವಾ ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಬಿಸ್ನೆಸ್ ಆಗಿರಬಹುದು, ಅಥವಾ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಆಗಿರಬಹುದು, ಇವರುಗಳಿಗೆ ಸಡನ್ ಆಗಿ ಲಾಭ ತೋರಿಸ್ತಾ ಇದೆ. ಸೊ ಹಾಗಾಗಿ ಇದು ಒಂದು ಒಳ್ಳೆ ಸೂಚನೆ. ಹಣಕಾಸಿನ ವಿಚಾರದಲ್ಲಿ ಖರ್ಚು ಹೆಚ್ಚಾದ್ರೂನು ಲಕ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಹಾಗೆ ನಿಮಗೆ ಮೇಷ ಲಗ್ನದವರಿಗೆ ಈ ಮಂತಲ್ಲಿ ಒಂದು ದೇವಿಯ ದರ್ಶನ ಆಗ್ತಾ ಇದೆ. ಸೊ ಅದು ತುಂಬಾನೇ ನಿಮ್ಗೆ ಸ್ಪೆಷಲ್ ಆಗಿರುತ್ತೆ, ನೀವು ಗಮನ ಹರಿಸ್ಕೊಳ್ಳಿ. ಯಾಕೆಂತ ಹೇಳಿದ್ರೆ 9ನೇ ಮನೆ ತುಂಬಾನೇ ಸ್ಟ್ರಾಂಗ್ ಇದೆ. ಲಕ್ ಅನ್ನೋದು ಜಸ್ಟ್ ಮಿಸ್ ಅಂತ ಹೇಳ್ತೀವಲ್ಲ, ಅದು ಇಲ್ಲದೆ ಲಕ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಗುರುವಿನ ದೃಷ್ಟಿ, ಶುಕ್ರನ ದೃಷ್ಟಿ, ಸೊ ಅಟ್ ಎ ಟೈಮ್. ಸೊ ಹಾಗಾಗಿ ಡೆಫಿನೆಟ್ಲಿ ಫ್ರೂಟ್ಫುಲ್ ಆಗಿದೆ. ನೆಕ್ಸ್ಟ್ ನಾವು ವೃಷಭಕ್ಕೆ ಹೋಗೋಣ. ವೃಷಭ ಲಗ್ನದವರಿಗೆ ಹೇಗಿದೆ ಕಂಡೀಷನ್ಸ್ ಅಪ್ಲೈ, ದಶಾಭುಕ್ತಿ ಇರಬೇಕು. ಸೊ ಲಗ್ನಾಧಿಪತಿ ಮತ್ತೆ 6ನೇ ಮನೆ ಅಧಿಪತಿ ಹೋಗಿ 2ನೇ ಮನೆಯಲ್ಲಿ ಕೂತ್ಕೋತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಹಾರ್ಡ್ ವರ್ಕ್ ಜಾಸ್ತಿ ಇರುತ್ತೆ. ಯಾವಾಗ್ಲೂ ಇರುತ್ತೆ ಮೇಡಮ್, ಹೌದು ಯಾವಾಗ್ಲೂ ಇರುತ್ತೆ. ದಶ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ, ದಶ ಚೆನ್ನಾಗಿಲ್ಲ ಅಂದಾಗ ಸ್ವಲ್ಪ ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಇರುತ್ತೆ. ಬಿಕಾಸ್ ಎಲ್ಲಾರು ಕರ್ಮ ಫಲದ ಪ್ರಕಾರನೇ ಹುಟ್ಟಿರೋದ್ರಿಂದ ಆಯಾ ದಶಕ್ಕೆ ತಕ್ಕ ಹಾಗೆ ಕರ್ಮಫಲ ಇದ್ದೇ ಇರುತ್ತೆ. ಅಂಡ್ ಇನ್ನೊಂದು ವಿಚಾರ, ನಿಮ್ಮ ಜಾತಕದಲ್ಲಿ ಶುಕ್ರ ಕಂಬಸ್ಟ್ ಆಗಿದ್ರೆ, ಶುಕ್ರ ರೆಟ್ರೋಗ್ರೇಡ್ ಆಗಿದ್ರೆ, ಈ ಫಲಗಳು ಸ್ವಲ್ಪ ವಿಭಿನ್ನವಾಗಿರುತ್ತೆ. ಕಂಬಸ್ಟ್ ಆದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಐ ಮೀನ್ ಫ್ರೂಟ್ಫುಲ್ ಆಗಿರೋದು. ದಶ ಇದ್ದೂನು, ಶುಕ್ರ ದಶ ಇದ್ದು ಗ್ರಹ ಏನಾದ್ರೂ ಕಂಬಸ್ಟ್ ಅಥವಾ ರೆಟ್ರೋಗ್ರೇಡ್ ಆಗಿದ್ರೆ ಫಲಗಳು ವಿಭಿನ್ನವಾಗಿರುತ್ತೆ. ಅದಕ್ಕೆ ಹೇಳೋದು, ಎಲ್ಲ ಒಬ್ರಿಗೆ ಒಂದೇ ತರ ಇರೋದಿಲ್ಲ. ಒಂದ್ ಲಗ್ನದಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತೀವಿ, ಎಲ್ಲಾರ್ಗು ಒಂದೇ ತರ ಇರುತ್ತಾ? ಅವ್ರಿಗೆ ರೆಟ್ರೋ ಇರೋದಿಲ್ಲ, ಇವ್ರಿಗೆ ರೆಟ್ರೋ ಇರುತ್ತೆ, ಅವ್ರಿಗೆ ಬೇರೆ ಆಸ್ಪೆಕ್ಟ್ ಇರುತ್ತೆ, ಇವ್ರಿಗೆ ಬೇರೆ ಆಸ್ಪೆಕ್ಟ್ ಇರೋದಿಲ್ಲ. ಡಿ10 ಅಲ್ಲಿ ಅವ್ರಿಗೆ ದಶ ಚೆನ್ನಾಗಿರುತ್ತೆ, ನವವಂಶದಲ್ಲಿ ಚೆನ್ನಾಗಿರುತ್ತೆ, ಇಲ್ಲಿ ಇವ್ರಿಗೆ ಇನ್ನೊಬ್ರಿಗೆ ಯಾರಿಗೂ ಚೆನ್ನಾಗಿರೋದಿಲ್ಲ. ಹಂಗಾಗಿ ಮತ್ತೆ ವೃಷಭ ಲಗ್ನದವ್ರಿಗೆ ಎಲ್ಲಾರ್ಗು ಹಣ ಬರ್ಬೇಕಲ್ಲ, ಲೈಕ್ ಈ ತರ ಪ್ರಶ್ನೆ ಬರುತ್ತಲ್ಲ, ಅದಕ್ಕೆ ಕೇಳಿದೆ. ಎನಿವೆ, ಸೊ ಯಾರ್ಗೆ ವೃಷಭ ಲಗ್ನದವರಿಗೆ ಇಷ್ಟು ದಿವಸದಿಂದ ಪೆಂಡಿಂಗ್ ಇದ್ದಂತಹ ಯಾವುದೋ ಲಿಟಿಗೇಷನ್ ಅಮೌಂಟ್ ರಿಲೀಸ್ ಆಗ್ತಾ ಇದೆ, ಅಂದ್ರೆ ನಿಮ್ದೇ ಹಣ ಹೋಲ್ಡ್ ಆಗಿದ್ರೆ ಅದು ರಿಲೀಸ್ ಆಗ್ತಾ ಇದೆ, ಅಥವಾ ಲೋನ್ಗೆ ಏನಾದ್ರು ಅಪ್ಲೈ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಕ್ರೋರ್ಸ್ ಮಟ್ಟದಲ್ಲಿ, ಲಕ್ಷಗಳಿಂದ ಕ್ರೋರ್ಸ್ಗೆ ತಗೊಳ್ಳಿ, ಒಂದು ಬಿಗ್ ಅಮೌಂಟ್ ರಿಲೀಸ್ ಆಗ್ತಾ ಇದೆ. ಬಿಕಾಸ್ ಸೆಕೆಂಡ್ ಹೌಸ್ ಜುಪಿಟರ್ ಇದ್ದಾರೆ, ಅಲ್ಲಿ ಶುಕ್ರ ಹೋಗಿದ್ದಾರೆ. ಜುಪಿಟರ್ ಇಸ್ ಎಕ್ಸ್ಪ್ಯಾಂಡಿಂಗ್. ವಾಟ್ ಈಸ್ ಗೋಯಿಂಗ್ ಟು ಎಕ್ಸ್ಪ್ಯಾಂಡಿಂಗ್? 6th ಹೌಸ್ ಥಿಂಗ್ಸ್. ಬಿಕಾಸ್ ಲಾರ್ಡ್ ಹೋಗಿ ಅಲ್ಲಿ ಕೂತಿರೋದ್ರಿಂದ ದೊಡ್ಡ ಮಟ್ಟದ ಲೋನ್ ಸ್ಯಾಂಕ್ಷನ್ ಆಗ್ತಾ ಇದೆ, ಅಥವಾ ನಿಮ್ಗೆ ಏನಾದ್ರು ಸಾಲ ಇತ್ತು ತೀರಿಸ್ಬೇಕಿತ್ತು ಅಂದ್ರೆ ಈಗ ನೀವು ತೀರಿಸ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಕುಟುಂಬದ ಸಪೋರ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಆರೋಗ್ಯದಲ್ಲಿ ತುಂಬಾ ತೊಂದರೆ ಇತ್ತು, ಸೊ ಡಯಾಲಿಸಿಸ್ ಆಗ್ತಿತ್ತು ಅಥವಾ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಹೇಳಿದ್ರೆ ಈಗ ನಿಮಗೆ ಅದು ರಿಲೀಫ್ ಆಗ್ತಾ ಇದೆ. ಹಾಗೆ ನಿಮ್ಮ ತಂದೆಯ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗ್ತಾ ಇದೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಅಂಡ್ ಸಡನ್ ಆಗಿ ನೀವು ಎಕ್ಸ್ಪೆಕ್ಟೇ ಮಾಡದಿರುವಂತಹ ಸಡನ್ ಇನ್ಕಮ್ ಅಥವಾ ಸಡನ್ ಗೇನ್ ಅಂತ ತೋರಿಸ್ತಾ ಇದೆ. ಹಿಂದೆ ನೀವೆಲ್ಲಾದ್ರೂ ಲೈಕ್ ಇನ್ವೆಸ್ಟ್ ಮಾಡಿರೋದಾಗಿರ್ಬಹುದು, ಅಥವಾ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಸೊ ನೀವು ಯಾವ ರೀತಿ ಇನ್ವೆಸ್ಟ್, ಅಥವಾ ನಿಮ್ದೇ ಹಣ ಹೇಳಿದಲ್ವಾ, ಅದು ಇನ್ಸೆಂಟಿವ್ ಆಗಿರ್ಬೋದು, ಬೋನಸ್ ಆಗಿರಬಹುದು, ಅಥವಾ ಪ್ರಮೋಷನ್ ಆಗಿರಬಹುದು, ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗಿರಬಹುದು. ಸೊ ಇದೆಲ್ಲವೂ ತೋರಿಸ್ತಾ ಇದೆ. ಅಥವಾ ನೀವೇನಾದ್ರೂ ರಿಯಲ್ ಎಸ್ಟೇಟ್ ಅಥವಾ ಬಿಲ್ಡರ್ಸ್ ಅಥವಾ ಕಾಂಟ್ರಾಕ್ಟರ್ಸ್ ಈ ತರ ಆಗಿದ್ದು ಫೈಲ್ಸ್ ಮೂವ್ ಆಗ್ತಿಲ್ಲ, ಬಿಲ್ ಆಗ್ತಿಲ್ಲ ಅಂತ, ಪೇಮೆಂಟ್ಗಳಾಗ್ತಿಲ್ಲ ಅಂದ್ರೆ ಈಗ ಆಗುತ್ತೆ ನೋಡಿ. ಸೊ ಲಿಕ್ವಿಡ್ ಕ್ಯಾಶ್, ಎಸ್ ಲಿಕ್ವಿಡ್ ಕ್ಯಾಶ್, ಸೊ ಫ್ಲೋ ಆಫ್ ಮನಿ ಕಾಣಿಸ್ತಾ ಇದೆ. ಸೊ ವೆರಿ ಗುಡ್ ಅಂತ ಹೇಳಬಹುದು. ನೆಕ್ಸ್ಟ್ ಮಿಥುನ ಲಗ್ನದವರಿಗೆ ನೋಡೋಣ. ಮಿಥುನ ಲಗ್ನದವರಿಗೆ 5ನೇ ಮನೆ ಅಧಿಪತಿ ಮತ್ತು 12ನೇ ಮನೆ ಅಧಿಪತಿ ಲಗ್ನದಲ್ಲೇ ಕೂತ್ಕೊಂಡು 7ನೇ ಮನೆನ ನೋಡ್ತಾ ಇದ್ದಾರೆ. ನಿಮ್ಮ ಪೂರ್ವಿಕರ ಕಡೆಯಿಂದ ಲಾಭ ತೋರಿಸ್ತಾ ಇದೆ. 12th ಹೌಸ್ ಅವರ್ ಆನ್ಸಿಸ್ಟರ್ಸ್. ಹಾಗಾಗಿ ಅಂದ್ರೆ ಈ ಹಿಂದೆ ಯಾವಾಗ್ಲೋ
ಅವ್ರು ಪರ್ಚೇಸ್ ಮಾಡಿರೋ ಪ್ರಾಪರ್ಟಿನೋ ಅಥವಾ ಇನ್ವೆಸ್ಟ್ಮೆಂಟ್ಗಳು ಅಥವಾ ಗೋಲ್ಡ್ ಅಥವಾ ಶೇರ್ಸ್ ಏನಾದ್ರೂ ಆಗಿರ್ಲಿ, ಇದರಿಂದ ಲಾಭ ನಿಮಗೆ ತೋರಿಸ್ತಾ ಇದೆ. ಎರಡನೇದು, ಸಡನ್ ಆಗಿ ನೇಮು ಫೇಮು ಇನ್ ಎ ಗುಡ್ ವೇ, ಸಡನ್ ಆಗಿ ನೇಮು ಫೇಮು ತೋರಿಸ್ತಾ ಇದೆ. ಪರ್ಚೇಸ್ ಆಫ್ ಪ್ರಾಪರ್ಟಿ ಅಥವಾ ಪರ್ಚೇಸ್ ಆಫ್ ವೆಹಿಕಲ್ ತೋರಿಸ್ತಾ ಇದೆ. ಶುಕ್ರ ಇಸ್ ಅ ಕಾರಕ ಫಾರ್ ವೆಹಿಕಲ್ಸ್, ಬಿಗ್ ವೆಹಿಕಲ್ಸ್, ಲಕ್ಸುರಿ ವೆಹಿಕಲ್ಸ್. ಸೊ ಮೇ ಬಿ ಕಾರ್ ಚೇಂಜ್ ಮಾಡ್ತಾ ಇರಬಹುದು, ಹೊಸ ಕಾರ್ ಪರ್ಚೇಸ್ ಮಾಡ್ತಾ ಇರಬಹುದು. ಸೊ ಬ್ರಾಂಡೆಡ್, ಕಾಸ್ಟ್ಲಿ, ಸೊ ಈ ತರ ಒಂದು ತೋರಿಸ್ತಾ ಇದೆ. ಎರಡನೇದು, ಮೊದಲನೇ ಮಗುವಿಂದ ನಿಮಗೆ ತುಂಬಾನೇ ಲಾಭ. ಲಾಭ ಅಂತ ಹೇಳಿದ್ರೆ ಮದ್ವೆನೇ ಆಗಿಲ್ಲ ಮಗುವಿಂದ ಲಾಭ ಅಂತ ಹೇಳಿದ್ರೆ ಆ ತರ ಅಲ್ಲ, ಆಗಿರೋರ್ಗೆ ಹೇಳ್ತಾ ಇರೋದು. ಸೊ ಮಿಥುನ ಲಗ್ನದಿಂದ ಫಸ್ಟ್ ಬೇಬಿ ಅವ್ರಿಗೆ ಅವರ ಬೇಬಿಯಿಂದ ಮೇ ಬಿ ಸ್ಕೂಲಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬೋದು, ಎಕ್ಸಾಮ್ಸ್ ಅಲ್ಲಿ ವಿನ್ ಆಗ್ಬೋದು, ಅಥವಾ ದಿನನಿತ್ಯದ ಜೀವನದಲ್ಲೇ ತುಂಬಾ ಬದಲಾವಣೆ ಆಗಿರಬಹುದು. ಸೊ ಅಂದ್ರೆ ಲೈಕ್ ಈ ಹಿಂದೆ ಪೂಜೆ ಪುನಸ್ಕಾರ ಮಾಡದೇ ಇರೋರು ಈಗ ಸಡನ್ ಆಗಿ ಪೂಜೆ ಪುನಸ್ಕಾರ ಮಾಡೋದಾಗಿರ್ಬಹುದು. ದ ಬಿಹೇವಿಯರ್ಸ್, ಆ ರೀತಿ ಆಗಿರಬಹುದು, ಅಥವಾ ನಿಮ್ಮ ಮಕ್ಕಳು ನೀವುಗಳು ಏನಾದ್ರು ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ಫಿಫ್ತ್ ಲಾರ್ಡ್ ಇನ್ ಲಗ್ನ. ಸೊ ಸಡನ್ ಆಗಿ ಒಟ್ನಲ್ಲಿ ನೇಮು ಫೇಮು ಸಡನ್ ಆಗಿ ತೋರಿಸ್ತಾ ಇದೆ ಪಬ್ಲಿಕ್ ಅಲ್ಲಿ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬಹುದು, ಲೈಕ್ ಫಿಲಮ್ ಇಂಡಸ್ಟ್ರಿ ಆಗಿರಬಹುದು, ಯಾವುದೇ ಡಿಪಾರ್ಟ್ಮೆಂಟ್ ತಗೊಳ್ಳಿ ನೇಮು ಫೇಮು ತೋರಿಸ್ತಾ ಇದೆ. ಸೊ ಟೀಚಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ, ಬಿಕಾಸ್ ನ್ಯಾಚುರಲ್ ಥರ್ಡ್ ಹೌಸ್ ಅಲ್ವಾ, ಸೊ ಹಾಗಾಗಿ ಟೀಚಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ನಿಮ್ಗೆ ಹೆಚ್ಚು ನೇಮು ಫೇಮು ಎಲ್ಲವೂ ತೋರಿಸ್ತಿದೆ. ಇದ್ರ ಜೊತೆಗೆ ಖರ್ಚು ಹಾಗೆ ತೋರಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ 12th ಹೌಸ್ ಲಾರ್ಡ್ ಅಲ್ವಾ ಲಗ್ನದಲ್ಲಿ ಕೂತಿರೋದು. ಮೇ ಬಿ ಸಡನ್ ಆಗಿ ಮನೆಗೆ ಗೃಹ ಉಪಯೋಗಿ ವಸ್ತುಗಳು ಕಾಸ್ಟ್ಲಿ ತರಬಹುದು, ಸೋಫಾ, ಮಂಚ ಅಥವಾ ಸೊ ಬೆಡ್, ಈ ತರ ಏನಾದ್ರು ತರಬಹುದು. ಆ ತುಂಬಾ ಒಳ್ಳೆ ವಿಚಾರ ಅಂತಾನೆ ಹೇಳಬಹುದು. ಅಗೈನ್ ಆಸ್ಪೆಕ್ಟ್ ಕೂಡ ರಿಲೀಫ್ ಆಗಿದೆ ಸ್ಯಾಟ್ರಂದು ನಿಮ್ಮ 12th ಹೌಸ್ ಮೇಲೆ. ಸೊ ಆಲ್ಟ್ರೇಷನ್ ಆಗಿರಬಹುದು, ಈ ತರ ತೋರಿಸ್ತಾ ಇದೆ. ಒಟ್ನಲ್ಲಿ ಒಳ್ಳೆ ರೀತಿಯ ಖರ್ಚು, ಲಾಭ ಬಂದಾಗ ಖರ್ಚಾಗ್ತಾ ಇದೆ, ಒಳ್ಳೆ ರೀತಿಗೆ ಆಗ್ತಾ ಇದೆ. ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರಾದ್ರೂ ವಿದ್ಯಾರ್ಥಿಗಳು ಸೊ ಹೈಯರ್ ಎಜುಕೇಶನ್ಗೆ ಟ್ರೈ ಮಾಡ್ತಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ಒಳ್ಳೆ ಪೀರಿಯಡ್ ಆಫ್ ಟೈಮ್ ಅಂತಾನೆ ಹೇಳ್ಬಹುದು. ಮದುವೆಗೆ ಯಾರಾದ್ರೂ ಟ್ರೈ ಮಾಡ್ತಿದ್ರೆ ಮದುವೆ ಯೋಗ ಅಥವಾ ಮದುವೆ ಬೇಗ ಸೆಟ್ ಆಗೋದು ತೋರಿಸ್ತಿದೆ. ಸೊ ನೋಡಿ. ನೆಕ್ಸ್ಟ್, ಕರ್ಕಾಟಕ ಲಗ್ನದವರಿಗೆ ಹೇಗಿದೆ ಅಂತ ನಾವು ನೋಡೋಣ. ಸೊ ಕರ್ಕಾಟಕ ಲಗ್ನದವರಿಗೆ 4 ಮತ್ತೆ 11ನೇ ಮನೆ ಅಧಿಪತಿ ಸೊ ಎಲ್ಲಿ ಕೂತಿದ್ದಾರೆ, 12ನೇ ಮನೇಲಿ ಕೂತಿದ್ದಾರೆ. ಫಸ್ಟ್ ಆಫ್ ಆಲ್ 12ನೇ ಮನೆ ಶುಕ್ರ ಇಸ್ ವೆರಿ ಗುಡ್. ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಅದು ಗುರುವಿನ ಜೊತೆ ಇದ್ದಾರೆ. ಸ್ವಲ್ಪ ಎಕ್ಸ್ಟ್ರಾ ಅಂದ್ರೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಏನು ಖರ್ಚು ಎಕ್ಸ್ಪ್ಯಾಂಡ್ ಆಗುತ್ತೆ, ಇನ್ಕಮು ಎಕ್ಸ್ಪ್ಯಾಂಡ್ ಆಗುತ್ತೆ. ಅಥವಾ ಬಂದಿದ್ 1 ರೂಪಿನೂ ಇವತ್ತು ನಂಗೆ 10 ಲಕ್ಷ ಬಂತು, 1 ರೂಪಿನೂ ಉಳಿತಾ ಇಲ್ಲ, ಅಥವಾ ಈ ತರ ಹೇಳ್ತಾರಲ್ಲ, ಸೊ ಆತರ ಕಮಿಟ್ಮೆಂಟ್ಸ್ ಜಾಸ್ತಿ ತೋರಿಸ್ತಾ ಇದೆ, ಪ್ರೆಷರ್ ಜಾಸ್ತಿ ತೋರಿಸ್ತಾ ಇದೆ. ಸೊ ಹಾಗಾಗಿ ಸೊ ನಿಮ್ಮ 4ನೇ ಮನೆ ಅಧಿಪತಿ ಹಾಗೆ 11ನೇ ಮನೆ ಅಧಿಪತಿ ಬಾಧಕ ಅಧಿಪತಿ ಕೂಡ ಅವರು. ಹಾಗಾಗಿ ಸೊ ಬಾಧೆ ಅಂದ್ರೆ ಏನು, ಇದೇನೆ ಬಂದಿದ್ದು 1 ರೂಪಾಯಿ ಉಳಿಯಲ್ಲ. ಸೊ ಫ್ಯಾಮಿಲಿಗೋಸ್ಕರ ಖರ್ಚು ಮಾಡೋದಾಗಿರ್ಬಹುದು, ಕುಟುಂಬದಗೋಸ್ಕರ ಖರ್ಚು ಮಾಡೋದು, ಅಥವಾ ಅಕ್ಕ ಅಣ್ಣಂದಿರಿಗೋಸ್ಕರ ಇಲ್ಲಿ ಬರುತ್ತೆ. ಬಂದಿದ್ದು ನಿಮಗಿರಲ್ಲ, ಹೆಸರು ಮಾತ್ರ ನಿಮ್ಗಿರುತ್ತೆ, ಬೆನಿಫಿಟ್ ಬೇರೆ ಯಾರಿಗೋ ಇರುತ್ತೆ. ದಟ್ ಈಸ್ ಯುವರ್ ಕರ್ಮ, ಯು ಹ್ಯಾವ್ ಟು ಡೂ. ಬಿಕಾಸ್ 8th ಹೌಸ್ ಅಲ್ಲಿ ಆಲ್ರೆಡಿ ರಾಹು ಇದ್ದಾರೆ ಅಂಡ್ ರೆಟ್ರೋಗ್ರೇಡ್ ಸ್ಯಾಟರ್ನ್ ಈಗ ಅವರು ಬೇರೆ ಇದ್ದಾರೆ. ಸೊ ಹಾಗಾಗಿ ಕರ್ಮ. ಸೊ ಹಾಗಾಗಿ ಬಟ್ ಏನೇ ಆದ್ರೂ 12ನೇ ಮನೆ ಶುಕ್ರ ಇಸ್ ವೆರಿ ಗುಡ್. ನಿಮ್ಮ 6th ಹೌಸ್ ಮೇಲೆ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ನೀವು ಕೂಡ ಲೋನ್ ಕ್ಲಿಯರ್ ಆಗೋದು ತೋರಿಸ್ತಾ ಇದೆ, ಅಥವಾ ಜುವೆಲರಿ ಪ್ಲಡ್ಜ್ ಮಾಡಿದ್ರೆ ಬ್ಯಾಂಕ್ಸ್ ಅಲ್ಲಿ ಕ್ಲಿಯರ್ ಮಾಡ್ತಿದ್ದೀರಾ. ಈ ಮಂತ್ ನಿಮ್ಗೆ ತುಂಬಾ ಚೆನ್ನಾಗಿದೆ. ತುಂಬಾ ದೊಡ್ಡ ಮಟ್ಟದ ಲೋನ್ ತೀರ್ಸ್ಲಿಕ್ಕೆ ಆಗೋದಿಲ್ಲ ಅಂದಾಗ ಈಗ ಅದರಲ್ಲಿ ಒಂದು 50% ಅಂತೂ ತೀರಿಸುವಂತಹ ಯೋಗ ತೋರಿಸ್ತಾ ಇದೆ. ಯಾರಿಗೆ ಶುಕ್ರ ದಶಾ ಭುಕ್ತಿ ಅಂತರ್ಭುಕ್ತಿಗಳು, ಅಥವಾ ಶುಕ್ರನ ನಕ್ಷತ್ರ, ಅಥವಾ ಬುಧ ದಶಾ ಭುಕ್ತಿ ಅಂತರ್ಭುಕ್ತಿಗಳು ಕಂಬಸ್ಟು ರೆಟ್ರೋಗ್ರೇಡ್ ಆದ್ರೆ ನೀವು ನೋಡ್ಕೋಬೇಕು. ನನ್ನ ಕಂಡೀಷನ್ಸ್ ಕೂಡ ಹೇಳಿದೀನಿ. ಹಾಗಾಗಿ ಬಟ್ ಏನೇ ಆದ್ರೂ 12th ಹೌಸ್ ಶುಕ್ರ, ಸೊ ಎಕ್ಸಾಲ್ಟೇಷನ್ ಪ್ಲೇಸ್, ನ್ಯಾಚುರಲ್ 12th ಹೌಸ್ ಎಕ್ಸಾಲ್ಟೇಷನ್ ಪ್ಲೇಸ್. ಬಟ್ ದಿಸ್ ಈಸ್ ದ ಸೈನ್ ಆಫ್ ಮರ್ಕಿರಿ. ಅಗೈನ್ ಲಕ್ಷ್ಮೀನಾರಾಯಣ ಯೋಗ. ಮೇ ಬಿ ತಿರುಪತಿಗೆ ಸಡನ್ ಆಗಿ ವಿಸಿಟ್ ಕೊಡೋದು ತುಂಬಾ ಜನ ತೋರಿಸ್ತಾ ಇದೆ ನೋಡಿ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಯಾರ್ಯಾರು ಮಿಥುನ ರಾಶಿ ಅಥವಾ ಲಗ್ನದವರು ಹೋಗ್ತೀರಾ, ಕರ್ಕಾಟಕ ಲಗ್ನ ಅಥವಾ ರಾಶಿಯವರು ಜಾಸ್ತಿ ಹೈಲಿ ಹೋಗೋದು ತೋರಿಸ್ತಾ ಇದೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಮೇ ಬಿ ಬುಕಿಂಗ್ ಆಗಿರುತ್ತಾ ಅಥವಾ ನೆಕ್ಸ್ಟ್ ಹೋಗ್ತೀರಾ ಗೊತ್ತಿಲ್ಲ, ಬಟ್ ಹೈಲಿ ತೋರಿಸ್ತಾ ಇದೆ. ಅಂಡ್ 11th ಲಾರ್ಡ್ ನಿಮ್ಮ ಒಂದು ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್. ಹೌದು, ಬಾಧೆ ಇದ್ರೂನು ನಿಮ್ದು 4th ವಿಚಾರಕ್ಕೆ, ಲೈಕ್ ನಿಮ್ಮ ಮದರ್ಗೆ ಏನಾದ್ರು ನಿಮ್ ಕಡೆಯಿಂದ ಮಾಡ್ಬೇಕು ಅಂತ ಈ ಹಿಂದೆಯಿಂದ ಅನ್ಕೊಂಡಿರ್ತೀರಾ, ಮಾಡಕ್ ಆಗಿರೋದಿಲ್ಲ, ಒಳಗಡೆ ಸಂಕಟ ಪಡ್ತಾ ಇರ್ತೀರಾ. ಅಥವಾ ನೀವೊಂದು ವೆಹಿಕಲ್ ಪರ್ಚೇಸ್ ಮಾಡ್ಬೇಕು, ಜ್ಯುವೆಲರಿ ಪರ್ಚೇಸ್ ಮಾಡ್ಬೇಕು, ಸೊ ಅಥವಾ ಮನೆ ಅರ್ಧ ನಿಂತೋಗಿದೆ ಅದನ್ನ ಫಿನಿಶ್ ಮಾಡ್ಬೇಕು, ಗೃಹ ಪ್ರವೇಶಗಳು ಮಾಡ್ಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆ ಟೈಮ್, ಒಂದು ಒಳ್ಳೆ ಶುಭ ಸೂಚನೆ ನಿಮ್ಗೆ ಸಪೋರ್ಟಿಂಗ್ ಸಿಗ್ತಾ ಇದೆ. ಬಿಕಾಸ್ ಜುಪಿಟರ್ ಕೂಡ 6th ಹೌಸ್ ಮೇಲೆ ಆಸ್ಪೆಕ್ಟ್ ಆಗ್ತಾ ಇದಾರೆ, ಅವ್ರು ನಿಮ್ಮ 9th ಲಾರ್ಡ್ ಕೂಡ. ಅಂಡ್
ಇವರು ಅವ್ರ ಜೊತೆ ಸೇರಿರೋದ್ರಿಂದ ಖಂಡಿತ ಈ ಮಂತ್ ಅಗೇನ್ ನಾನು ಹೇಳ್ತೀನಿ ರೆಟ್ರೋಗ್ರೇಡ್ ಮುಗಿದ ತಕ್ಷಣ ಒಂದು ಒಳ್ಳೆ ಸೂಚನೆ ಅಂತೂ ಕಾಣ್ತೀರಾ. ಸೊ ಹಾಗಾಗಿ ಹಣಕಾಸಿನ ವಿಚಾರ ಸ್ವಲ್ಪ ಸುಧಾರಿಸ್ಕೋತೀರಾ ಅಂತಾನೆ ಹೇಳಬಹುದು. ನೆಕ್ಸ್ಟ್ ಪ್ರಾಪರ್ಟಿ ಪರ್ಚೇಸ್ ಮಾಡೋ ಯೋಗ ಅಂತೂ ತೋರಿಸ್ತಾ ಇದೆ, ಅಥವಾ ಫ್ಲಾಟ್ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಅಥವಾ ಶಿಫ್ಟ್ ಮಾಡ್ಕೊಳ್ಳೋದು, ಇದೆಲ್ಲವೂ ತೋರಿಸ್ತಾ ಇದೆ, ಇನ್ಕ್ಲೂಡಿಂಗ್ ವೆಹಿಕಲ್. ಸೊ ವೆರಿ ಗುಡ್ ಟೈಮ್ ಅಂತಾನೆ ತಗೊಳ್ಳಿ. 11ನೇ ಮನೆ ಅಧಿಪತಿ 12ರಲ್ಲಿ ಕೂತಾಗ ಸೊ ಹೊರಗಡೆಯಿಂದ ಇನ್ಕಮ್ ಬರೋದು, ಔಟ್ ಆಫ್ ಸ್ಟೇಟ್ ಅಥವಾ ಔಟ್ ಆಫ್ ಕಂಟ್ರಿ, ಅಥವಾ ವಿಭಿನ್ನ ರೀತಿಯ ಜನಗಳು, ಮೇ ಬಿ ಬಿಸ್ನೆಸ್, ನೀವು ಮಾಡ್ತಾ ಇರುವಂತಹ ಬಿಸ್ನೆಸ್ಗೆ ಬೇರೆ ಕಡೆಯಿಂದ ಆಫರ್ಸ್ ಬರಬಹುದು, ಅಥವಾ ಬೇರೆ ಕಡೆಯಿಂದ ವ್ಯಕ್ತಿಗಳು ಕನೆಕ್ಟ್ ಆಗಬಹುದು ತೋರಿಸ್ತಾ ಇದೆ. ಸೊ ಟ್ರಾವೆಲಿಂಗ್, ಲಕ್ಸುರಿ ಟ್ರಾವೆಲ್, ಅದು ಅದರ್ ಕಂಟ್ರಿ ಟ್ರಿಪ್ ಆಗಿರಬಹುದು ಅಥವಾ ಅದರ್ ಸ್ಟೇಟ್ ಟ್ರಿಪ್ ಆಗಿರಬಹುದು ತೋರಿಸ್ತಾ ಇದೆ. ದಟ್ ಈಸ್ ದ ಖರ್ಚು, ಅದಕ್ಕೆ ಹೇಳಿದೆ ಖರ್ಚು. ನೆಕ್ಸ್ಟ್ ಸಿಂಹ ಲಗ್ನಕ್ಕೆ ಹೇಗಿದೆ ಅಂತ ನೋಡೋಣ. 3ನೇ ಮನೆ ಅಧಿಪತಿ ಮತ್ತೆ 10ನೇ ಮನೆ ಅಧಿಪತಿ ಸೊ ಎಲ್ಲಿ ಕೂತ್ಕೋತಾ ಇದಾರೆ? 11ನೇ ಮನೆಯಲ್ಲಿ ಕೂತ್ಕೋತಾ ಇದ್ದಾರೆ. ಸೊ ಸಿಂಹ ಲಗ್ನಕ್ಕೆ ಅಷ್ಟಮ ಸಾಡೆ ಸಾತಿ ಇದ್ರೂನು ಅಲ್ಲಿ ಸ್ಯಾಟರ್ನ್ ರಿಲೀಫ್ ಆದ್ರು, ಇಲ್ಲಿ ಶುಕ್ರನು. ಸೊ ಡಬಲ್ ಧಮಾಕ, ಜಾಕ್ ಪಾಟ್ ಟೈಮ್ ಅಂತಾನೆ ಹೇಳ್ಬಹುದು. ಸೊ ಡೆಫಿನೆಟ್ಲಿ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು. ಬಟ್ ಕಂಡೀಷನ್ಸ್ ಅಪ್ಲೈ, ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಲ್ಲ, ರಿಪೀಟ್ ಮಾಡಿದ್ರೆ ಮತ್ತೆ ಇರಿಟೇಟ್ ಆಗ್ತೀರಾ. ಸೊ ಹಾಗಾಗಿ ಈ ಕಂಡೀಷನ್ಸ್ ನ ನೋಡ್ಕೊಳ್ಳಿ. ಹೌದು, ಸಿಂಹ ಲಗ್ನಕ್ಕೆ ಶುಕ್ರ ಕಂಫರ್ಟಬಲ್ ಇಲ್ಲ ನಿಜ, ಬಟ್ ಟ್ರಾನ್ಸಿಟ್ ಬಂದಾಗ ಅವ್ರು ಕೊಡ್ಲೇಬೇಕಲ್ವಾ. ಹಾ, ಹಾಗಾಗಿ ಇನ್ನೊಂದ್ ನೆನ್ಪಿಟ್ಕೊಳ್ಳಿ, ಲಗ್ನದಲ್ಲೇ ಕೇತು, ಸೊ ತಲೆಯಿಂದ ಖರ್ಚು ಮಾಡೋದು ಜಾಸ್ತಿ ತೋರಿಸ್ತಾ ಇದೆ. ಸಡನ್ ಆಗಿ ಪಬ್ಲಿಕ್ ಅಲ್ಲಿ ಫೇಮಸ್ ಆಗ್ತಾ ಇದ್ದೀರಾ, ಅದು ಒಳ್ಳೆ ರೀತಿನ ಕೆಟ್ಟ ರೀತಿನ ನಿಮ್ಮ ಒಂದು ದಶದ ಮೇಲೆ. ಸಡನ್ ಆಗಿ ಬಿಸ್ನೆಸ್ ಅಲ್ಲಿ ಗ್ರೋತ್, ಸಡನ್ ಆಗಿ ಇನ್ಕಮ್ ಜಾಸ್ತಿ ಆಗ್ತಾ ಇದೆ, ಸಡನ್ ಆಗಿ ಭೂಮ್ ಆಗ್ತಾ ಇದ್ದೀರಾ. ಹಾಗೆ ಅಕ್ಕ ಅಥವಾ ಅಣ್ಣ ಅಥವಾ ಫ್ರೆಂಡ್ಸ್ ಅಥವಾ ಎನಿಮೀಸ್, ಬಿಗ್ಗರ್ ಎನಿಮೀಸ್ ನ 11ನೇ ಮನೆಯಿಂದ ನೋಡ್ತೀವಿ. ಯಾರಾದ್ರೂ ಇದ್ರೆ ನೀವೇ ವಿನ್ ಆಗ್ತೀರಾ. ಲಿಟಿಗೇಷನ್ಸ್ ಏನಾದ್ರು ಇದ್ರೆ, ನ್ಯಾಯ ಇದ್ರೆ ಮಾತ್ರ ನಿಮ್ ಕಡೆಯಿಂದ, ಸೊ ನೀವೇ ವಿನ್ ಆಗ್ತೀರಾ. ಸೊ ಇಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ ಅದಾದ ನಂತರ 10th ಲಾರ್ಡ್ 2nd ಪ್ಲೇಸ್ ಹೋಗ್ತಾ ಇದ್ದಾರೆ, 3rd ಲಾರ್ಡ್ 9th ಪ್ಲೇಸ್ ಅವೇ ಹೋಗ್ತಾ ಇದ್ದಾರೆ. ಹಾಗಾಗಿ ಸೊ ಫ್ರೆಂಡ್ಸ್ ಜೊತೆ ಅಥವಾ ಸಿಬ್ಲಿಂಗ್ಸ್ ಜೊತೆ ಒಂದು ಟ್ರಾವೆಲ್ ತೋರಿಸ್ತಾ ಇದೆ. ಒಂದು ಎಕ್ಸಲೆಂಟ್ ಟೈಮ್ ಅಂತಾನೆ ಹೇಳ್ಬೋದು. ಎಂಜಾಯ್ಮೆಂಟ್ ಅಂತೂ ಕಮ್ಮಿ ಇಲ್ಲ, ಬಿಕಾಸ್ ಆಲ್ರೆಡಿ ಫ್ರಸ್ಟ್ರೇಷನ್ ಶುರುವಾಗಿತ್ತಲ್ವಾ, ಲಗ್ನಕ್ಕೆ ಕೇತು ಬಂದಾಗಿಂದ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ. ಈಗ ರಿಲೀಫ್ ಆಗ್ತಾ ಇದ್ದೀರಾ. ನನ್ನ ಚಾನೆಲ್ನ ಯಾರು ಫಾಲೋ ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತಿರುತ್ತೆ ಇದರಲ್ಲಿ ನಿಜ ಎಷ್ಟು ಸುಳ್ಳು ಎಷ್ಟು ಸೀಕ್ರೆಟ್ಗಳು ಏನಿರುತ್ತೆ ಅಂತ. ಇಷ್ಟೆಲ್ಲ ಒಳ್ಳೆ ಪಾಯಿಂಟ್ಸ್ ಇದೆ ಅಲ್ಲ. ಈಗ ಏನಾದ್ರೂ ಮಿಥುನ ರಾಶಿಯಲ್ಲಿ ಏನಾದ್ರೂ ಕೇತು ಇದ್ರೆ ಇದೇನು ಎಕ್ಸ್ಪೆಕ್ಟ್ ಮಾಡ್ಬೇಡಿ, ಸರಿನಾ? ಇಷ್ಟೇ ರಿಯಾಲಿಟಿ, ಇಷ್ಟೇ. ಆದ್ಬಿಟ್ಟು ಈ ರಾಶಿಗೆ ಹಿಂಗೆ ಆ ರಾಶಿಗೆ ಹಂಗೆ. ಕೇತು ಇಲ್ವಾ, ಎಂಜಾಯ್. ಕೇತು ಇತ್ತ, ನೋಟ್ ಎಂಜಾಯ್. ಸಿಂಪಲ್ ಕಾನ್ಸೆಪ್ಟ್ ಅಷ್ಟೇ. ಸೊ ಹಾಗಾಗಿ ಬಟ್ ಕೇತು ಇಲ್ಲದೆ ಇರೋರ್ಗೆ ಎಕ್ಸಲೆಂಟ್ ಪೀರಿಯಡ್ ಅಂತಾನೆ ಹೇಳ್ತೀನಿ. ಸೊ ಗೋ ಹ್ಯಾಡ್. ನೆಕ್ಸ್ಟ್ ಕನ್ಯಾಕ್ಕೆ ಬರೋಣ. ಕನ್ಯಾ ಲಗ್ನದವರಿಗೆ 2ನೇ ಮನೆ ಅಧಿಪತಿ ಮತ್ತೆ 9ನೇ ಮನೆ ಅಧಿಪತಿ. ಸೊ ಅಗೇನ್ 10ನೇ ಮನೆಯಲ್ಲಿ ಕೂತ್ಕೋತಾ ಇರೋದ್ರಿಂದ ಕುಟುಂಬದ ಸಪೋರ್ಟ್ ಜಾಸ್ತಿ ಸಿಗುತ್ತೆ, ಅದರಲ್ಲೂ ಫಾದರ್ ಸಪೋರ್ಟ್ ನಿಮ್ಗೆ ಜಾಸ್ತಿ ಸಿಗುತ್ತೆ, ಅಥವಾ ಫಾದರ್ಗೆ ಸೊ ಒಂದು ನೇಮ್ ಫೇಮ್ ಬರೋದು ತೋರಿಸ್ತಾ ಇದೆ. ನಿಮ್ಮಿಂದ ನಿಮ್ಮ ಫಾದರ್ಗೆ ನೇಮ್ ಫೇಮ್ ಬರೋದು ತೋರಿಸ್ತಾ ಇದೆ. ನಿಮ್ಮಿಂದ ನಿಮ್ಮ ಫಾದರ್ಗೆ ಸಪೋರ್ಟಿಂಗ್ ತೋರಿಸ್ತಾ ಇದೆ. ಕುಟುಂಬದ ಒಂದು ಸಪೋರ್ಟ್ ಜಾಸ್ತಿ ಸಿಗ್ತಾ ಇದೆ ನಿಮ್ಗೆ. ಅದ್ರ ಜೊತೆಗೆ ಲಕ್ ಅನ್ನೋದು ಆಕ್ಟಿವೇಟ್ ಆಗ್ತಾ ಇದೆ. ಯಾರಾದ್ರೂ ದೇವಿನ ಆರಾಧನೆ ಅಥವಾ ಸಿದ್ಧಿ, ಹಿಂದೆ ಗುಪ್ತ ನವರಾತ್ರಿಗಳೆಲ್ಲ ಮಾಡಿರ್ತೀರಲ್ವಾ, ಅದ್ರ ಫಲ ಇಲ್ಲಿ ಸಿಗುತ್ತೆ ನೋಡಿ, ನೀವೇನಾದ್ರೂ ಮಾಡಿದ್ರೆ. ಅಂಡ್ ಲಗ್ನ ಲಾರ್ಡ್ ರೆಟ್ರೋಗ್ರೇಡ್ ಮುಗಿದ ತಕ್ಷಣ ಭೂಮ್. ಸೊ ಎಕ್ಸಲೆಂಟ್ ಅಂತ ಹೇಳ್ಬೋದು ಕನ್ಯಾ ಲಗ್ನದವರಿಗೆ. 100% ಅಂತಾನೆ ಹೇಳ್ಬೋದು ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ತುಂಬಾ ಚೆನ್ನಾಗಿದೆ ಟೈಮ್. ಆ ಕಂಡೀಷನ್ಸ್ ಏನಾದ್ರು ಇಲ್ಲ ಅಂದ್ರೆ ಮಾತ್ರ. ಸೊ ನೆಕ್ಸ್ಟ್ ಜಾಬ್ ಅಲ್ಲಿ, ಕರಿಯರ್ ಅಲ್ಲಿ ಸೊ ಸಡನ್ ಆಗಿ ಚೇಂಜ್ ಆಫ್ ದ ಪ್ಲೇಸ್ ತೋರಿಸ್ತಾ ಇದೆ. ಬಟ್ ಒಂದ್ ಮೈನಸ್ ಪಾಯಿಂಟ್ ಏನು ಅಂದ್ರೆ, ಸಿಬ್ಲಿಂಗ್ಸ್ ಜೊತೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅಥವಾ ಅವ್ರು ನಿಮ್ಗೆ ಸಪೋರ್ಟ್ ಮಾಡದೇ ಇರಬಹುದು. ಆಗಿರ್ಬೋದು, ತಂಗಿ ತಮ್ಮ ಅಣ್ಣ ಯಾರಾದ್ರೂ ಆಗಿರ್ಲಿ, ಸಿಬ್ಲಿಂಗ್ಸ್ ಜೊತೆ ಒಂದು ಯಾವಾಗ್ಲೂ ನಿಮ್ಗೆ ಟಾಂಟ್ ಕೊಡೋದು ಅಥವಾ ಇರಿಟೇಷನ್ ಕೊಡೋದು ಅಥವಾ ಈಗೋ ಪ್ರಾಬ್ಲಮ್. ಸೊ ಇದಂತೂ ತೋರಿಸ್ತಾ ಇದೆ. ಲೈಕ್ 50-50, ನೀವಿರುವಾಗ ನಿಮ್ ಕಡೆ ಸಪೋರ್ಟು, ನೀವಿಲ್ಲ ಅಂದಾಗ ಇನ್ನೊಬ್ರ ಕಡೆ ಸಪೋರ್ಟು, ಈ ತರ. ಸೊ ಹಾಗಾಗಿ ಇದೊಂದು ವಿಚಾರದಲ್ಲಿ ನೀವು ಅಲರ್ಟ್ ಆಗಿ ಇರ್ಬೇಕಾಗತ್ತೆ. ಸೊ ಹಾಗಾಗಿ ವೆರಿ ಗುಡ್ ಅಂತಾನೆ ನಾವು ಹೇಳಬಹುದು. ಕನ್ಯಾ ಲಗ್ನದವ್ರು ವೆರಿ ಗುಡ್. ಒಂದು ಪ್ಲಾನೆಟ್ ಗುಡ್ ಇದ್ದಾಗ ಅದರ ಆಕಾರಕತ್ವಗಳು ಎಲ್ಲಾನು ನಿಮ್ಗೆ ಗುಡ್ಡೆ ಕೊಡುತ್ತೆ. ಕ್ಲಿಯರ್? ಅಗೈನ್ ಬಾಧಕಾಧಿಪತಿ ಜೊತೆ ಕೂತಿದೆ. ಸೊ ಬಾಧೆ ಕೊಟ್ಟು ಕೊಡುತ್ತೆ, ಈಸಿಯಾಗಿ ಕೊಡೋದಿಲ್ಲ, ಬಾಧೆ ಕೊಟ್ಟು ಕೊಡುತ್ತೆ. ಬಾಧೆ ಆದ್ರೂ ಪರವಾಗಿಲ್ಲ, ಬಟ್ ಕೊಡುತ್ತಲ್ವಾ. ಸೊ ಹಾಗಾಗಿ ಅದರ ಫಲವನ್ನ ನೀವು ಪಡೀರಿ. ನೆಕ್ಸ್ಟ್ ದ ಬ್ಯೂಟಿಫುಲ್ ತುಲಾ ಲಗ್ನಕ್ಕೆ ಬರೋಣ. ಎಲ್ಲಾ ಲಗ್ನಸು ಬ್ಯೂಟಿಫುಲ್, ಇವ್ರು ಸ್ವಲ್ಪ ಎಕ್ಸ್ಟ್ರಾ ಬ್ಯೂಟಿಫುಲ್ ಆಗಿರ್ತಾರಲ್ವಾ ನೋಡ್ಲಿಕ್ಕೆ. ಸೊ ಅದಕ್ಕೋಸ್ಕರ
ತುಲಾ ಲಗ್ನದವ್ರಿಗೆ ಹೇಗಿದೆ? ಲಗ್ನಾಧಿಪತಿ ಮತ್ತೆ ಅಷ್ಟಮಾಧಿಪತಿ ಸೊ ಎಲ್ಲಿ ಹೋಗ್ತಾ ಇದಾರೆ? 9ನೇ ಮನೇಲಿ ಹೋಗ್ತಿದ್ದಾರೆ. ಯಾವ್ದಾದ್ರು ಬ್ಲಾಕ್ ಮನಿ ಅಥವಾ ಸಡನ್ ಇನ್ಕಮ್ ತೋರಿಸ್ತಾ ಇದೆ. ಬ್ಲಾಕ್ ಮನಿ, ಸಡನ್ ಇನ್ಕಮ್. ಸೊ ಇಟ್ ಈಸ್ ನಥಿಂಗ್ ಬಟ್ ಆಲ್ರೆಡಿ ಹೇಳಿದೀನಿ, ಪ್ರಮೋಷನ್ ಆಗಿರಬಹುದು, ಓಲ್ಡ್ ಆಗಿರೋ ಅಮೌಂಟ್ಗಳಾಗಿರಬಹುದು, ನಿಮ್ಗೆ ಬರ್ಬೇಕಾದ ಪೇಮೆಂಟ್ಗಳಾಗಿರಬಹುದು, ಈಗ ಸಡನ್ ಆಗಿ ರಿಲೀಫ್ ಆಗ್ತಾ ಇದೆ. ಐ ಮೀನ್ ಮೂವ್ ಆಗ್ತಾ ಇದೆ ಅಂದ್ರೆ ನಿಮ್ ಕೈಗೆ ಬರ್ತಾ ಇದೆ, ಫಲ ಸಿಗ್ತಾ ಇದೆ. ಸೊ ಎರಡನೇದು ಅಗೈನ್ ಹೇಳಿದೀನಿ, ನಿಮಗೂ ಕೂಡ ದೇವಿಯ ದರ್ಶನ ಅಥವಾ ದೇವಿಯ ಅನುಗ್ರಹ ಅಥವಾ ದೇವಿಯ ಮಂತ್ರಗಳ ಉಚ್ಚಾರಣೆ ಇದರಿಂದ ಫಲ ಬೇಗ ಸಿಗ್ತಾ ಇದೆ ನಿಮ್ಗೆ. ಸೊ ಹಾಗಾಗಿ ಇದು ನಿಮ್ಗೆ ಡಬಲ್ ಧಮಾಕ. ಅಂಡ್ ಎರಡನೇದು ಅವ್ರು ನಿಮ್ಗೆ ಅಷ್ಟಮಾಧಿಪತಿ ಕೂಡ ಆಗಿರೋದ್ರಿಂದ ನಿಮ್ಮ ಹೆಂಡತಿ ಅಥವಾ ಹೆಂಡತಿಯ ಮನೆ ಕಡೆಯಿಂದ ಅಥವಾ ಅತ್ತೆ ಮನೆಯ ಕಡೆಯಿಂದ ಸೊ ಲಾಭ ಬರುವಂತಹ ಸಾಧ್ಯತೆ ಅತಿ ಹೆಚ್ಚು ತೋರಿಸ್ತಾ ಇದೆ. ಸೊ ವೆರಿ ಗುಡ್. ಪ್ರಾಪರ್ಟಿಗೆ ಏನಾದ್ರು ಇನ್ವೆಸ್ಟ್ ಮಾಡಿದೀರಾ, ಈಗ ಏನಾದ್ರು ಸೇಲ್ ಮಾಡೋ ಪ್ಲಾನ್ ಇದೆ ಅಂದ್ರೆ ಖಂಡಿತ ನಿಮ್ಗೆ ಅಧಿಕ ಲಾಭ ತೋರಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ 3ನೇ ಮನೆ ಅಧಿಪತಿ 6ನೇ ಮನೆ ಅಧಿಪತಿ ಜೊತೆ ಕೂತಿರೋದ್ರಿಂದ ಸೇಲಿಂಗ್ ಟೈಮ್ ಅಲ್ಲಿ ಹೆಚ್ಚು ಲಾಭ ತೋರಿಸ್ತಾ ಇದೆ, ಪ್ಲಾನ್ ಇದ್ರೆ ಮಾತ್ರ. ಸೊ ಎರಡನೇದು ಬಂದು ನಿಮಗೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ 8th ಲಾರ್ಡ್ ಇನ್ 9th ಹೌಸ್ ಇರೋದ್ರಿಂದ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ಸಡನ್ ಆಗಿ. ಯಾವ ವಿಚಾರವಾಗಿ? ಲಗ್ನದ ವಿಚಾರವಾಗಿ. ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗಬಹುದು ಅಥವಾ ನೇಮ್ ಫೇಮ್ ಜಾಸ್ತಿ ಆಗಬಹುದು ಅಥವಾ ಸೊ ಏನೇ ರಿಸ್ಕ್ ಬಂದ್ರು ಲೈಫಲ್ಲಿ ತಗೊಂತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಸೊ ವೆರಿ ಗುಡ್ ಪೀರಿಯಡ್ ಆಫ್ ಟೈಮ್ ಅಂತಾನೆ ಹೇಳ್ಬಹುದು. ಸೊ ಆಕ್ಚುಲಿ ದಿಸ್ ಇಸ್ ಗುಡ್. ನೆಕ್ಸ್ಟ್ ಸ್ಕಾರ್ಪಿಯೋ, ಸೈಕಿಕ್ ಸ್ಕಾರ್ಪಿಯೋ. ಸೊ ಸ್ಕಾರ್ಪಿಯೋದವ್ರಿಗೆ ಅಂತೂ ಸೊ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್. ಸೊ ಯಾವಾಗ್ಲೂ ಈ ವೃಶ್ಚಿಕ ಅಂದ್ರೇನೆ ಹಾಗೇನೆ, ಎಲ್ಲ ಪೇನ್ ತಡ್ಕೊಳ್ಳೋ ಶಕ್ತಿ ಹೆಚ್ಚು ಇವ್ರಿಗೆ ಇರುತ್ತೆ. ಸೊ ಅದಕ್ಕೆ ಭಗವಂತ ಇವ್ರಿಗೆ ಜಾಸ್ತಿ ಸೊ ಕೊಡ್ತಾ ಇರ್ತಾರೆ. ಎನಿವೆ ಇರ್ಲಿ. ಸೊ ನಿಮಗೆ 7ನೇ ಮನೆ ಅಧಿಪತಿ ಮತ್ತೆ 12ನೇ ಮನೆ ಅಧಿಪತಿ 8ಕ್ಕೆ ಹೋಗ್ತಿದ್ದಾರೆ. ನೀವು ಸ್ವಲ್ಪ ಇವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಕೇರ್. 7 and 12th ಲ್ಯಾಂಡ್ ಗೋಯಿಂಗ್ ಇನ್ ಟು ದ 8th ಹೌಸ್. ಇಡೀ ಹಿಸ್ಟ್ರಿಲಿ 8th ಹೌಸ್ ಫುಡ್ ಅಂತ ತಗೊಳಕ್ಕೆ ಆಗಲ್ಲ. ಹುಟ್ಟಿದವರೆಲ್ಲರೂ ಜ್ಯೋತಿಷದಲ್ಲಿ ಕೂತ್ಕೊಳ್ಳೋಕ್ ಆಗಲ್ಲ ಅಲ್ವಾ? ಹುಟ್ಟಿದವರೆಲ್ಲರೂ ಮನೇಲಿರೋರೆಲ್ಲರೂ ಮಂತ್ರ ಹೇಳ್ಕೊಂಡು ಕೂತ್ಕೊಳ್ಳೋಕ್ ಆಗಲ್ಲ ಬೆಳಿಗ್ಗೆ. ಸೊ 8th ಹೌಸ್ ಯಾವತ್ತು 8th ಹೌಸೇ ಅಷ್ಟೇ, ಸಿಂಪಲ್. ಪೇಯ್ನ್ ಇರುತ್ತೆ, ಬೀಳ್ತೀವಿ, ಹೇಳ್ತೀವಿ, ಸಾಯ್ತೀವಿ, ಮತ್ತೆ ಎದ್ದು ಹೇಳ್ತೀವಿ. ಉಫ್, ಇದೆಲ್ಲ ಓಕೆ. ಬಟ್ ಏನೇ ಆದ್ರೂನು 8th ಹೌಸ್ 8th ಹೌಸ್ 8th ಹೌಸ್ನ ಯಾವತ್ತೂ ನಾನು ಒಳ್ಳೇದ ಕಡೆಗೆ ತಗೊಳಕ್ಕೆ ಸಾಧ್ಯ ಇಲ್ಲ. 20% ಮಾತ್ರ ಗುಡ್ಡು, ಅದು ಸ್ಪಿರಿಚುಯಾಲಿಟಿನಲ್ಲಿ ಇರೋರ್ಗೆ ಮಾತ್ರ, ಬೇರೆಯವ್ರಿಗೆ ಅಲ್ಲ. ಸೊ ದಯವಿಟ್ಟು ಶುಕ್ರ ಮಹಾದಶ ಯಾರ್ಯಾರಿಗೆ ನಡೀತಾ ಇದೆ, ಸ್ಕಾರ್ಪಿಯೋ ಲಗ್ನ ಆಗಿದ್ದು ಅಂದ್ರೆ ವೃಶ್ಚಿಕ ಲಗ್ನ ಆಗಿದ್ದು, ಬುಧ ಮಹಾದಶ ಏನಾದ್ರು ನಡೀತಿದೆ ಅಂತ ಹೇಳಿದ್ರೆ ನೀವು ಡೆಫಿನೆಟ್ಲಿ ಅಲರ್ಟ್ ಆಗಿ ಇರ್ಲೇಬೇಕು. ಅದರಲ್ಲೂ ನಿಮಗೆ ಸೊ ಮಾರಕಾಧಿಪತಿ ಕೂಡ ಇವರೇನೆ ಅಂಡ್ 12ನೇ ಮನೆ ಅಧಿಪತಿ ಕೂಡ ಇವರೇನೆ. 8ನೇ ಮನೆ ಎಲ್ಲದಕ್ಕೂ ಒಳ್ಳೇದಲ್ಲ. ಸೊ ಹಾಗಾಗಿ ಹುಷಾರಾಗಿರಿ. ನಂಬರ್ 1, ನಿಮ್ಮ ಲಗ್ನಾಧಿಪತಿ ಆಲ್ರೆಡಿ ಕೇತು ಜೊತೆ ಇದ್ದಾರೆ, ಇನ್ನೇನ್ ಮೂವ್ ಆಗ್ತಾರೆ ಅವರು. ಸೊ ಹಾಗಾಗಿ ಅಗೇನ್ ಸಾಟರ್ನ್ ಆಸ್ಪೆಕ್ಟ್ ಬೇರೆ ಬೀಳುತ್ತೆ. ಹೆಲ್ತ್ ಅಲ್ಲಿ ಫಸ್ಟ್ ನೀವು ನೋಡ್ಕೊಳ್ಳಿ, ಸರಿನಾ? ಎರಡನೇದು 7th ಲಾರ್ಡ್ ಇನ್ 8th ಹೌಸ್. ನಿಮ್ಮ ಹೆಂಡತಿ ಅಥವಾ ಗಂಡನಿಗೆ ಸಡನ್ ಆಗಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ತೋರಿಸ್ತಾ ಇದೆ. ಮನೇಲಿ ಯಾರಾದ್ರೂ ಇದ್ರೆ ಅವ್ರ ಕಡೆ ಸ್ವಲ್ಪ ಗಮನ ಕೊಡಿ. ಅಂಡ್ 12ನೇ ಮನೆ ಅಧಿಪತಿ ಕೂಡ ಅವ್ರೇನೆ ನಿಮ್ಗೆ. ಹಂಗಾಗಿ ಬೇಡದ ವಿಚಾರವಾಗಿ ಈ ತಾತ ಅಜ್ಜಿ ಮುತ್ತಾತ ಇವ್ರು ಯಾರ್ದೋ ಕತೆ ತಗೊಂಡು ಅದರಿಂದ ಜಗಳಗಳಾಗಿ ನಿಮ್ಮ ಮಧ್ಯೆ ನಿಮ್ಮ ಮನೆಯಲ್ಲಿರುವಂತಹ ಒಂದು ವಿಚಾರಗಳು ಡಿಸ್ಟರ್ಬೆನ್ಸ್ ಆಗೋದು ತೋರಿಸ್ತಾ ಇದೆ. ಅಂಡ್ ಎರಡನೇದು ಈಗ ನೆಕ್ಸ್ಟ್ ಬರುವಂತಹ ಈ ಶ್ರಾವಣ ಮಾಸದಲ್ಲಿ ಸೊ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರದ್ದು ಫ್ಯಾಮಿಲಿದು ಸೆಲೆಬ್ರೇಷನ್ಸ್ ನ ಮಾಡ್ತಾ ಇರ್ತಾರೆ. ಇದರಿಂದನೂ ನಿಮಗೆ ತೊಂದರೆ ಆಗುತ್ತೆ ಸಡನ್ ಆಗಿ. ಅಂಡ್ ಸಡನ್ ಆಗಿ ಹಣಕಾಸಿನ ವಿಚಾರ, ಶುಕ್ರ ಅಂತ ಹೇಳಿದ್ರೆ ಫೈನಾನ್ಸ್ ಅಂಡ್ ಫುಡ್, ಲಿಕ್ವಿಡ್ ಕ್ಯಾಶ್, ಲಕ್ಸುರಿ, ಎಕ್ಸ್ಪೆನ್ಸಿವ್ ಇದೆಲ್ಲನೂ. ವೆಹಿಕಲ್ ಏನಾದ್ರು ಕೈ ಕೊಡುವಂತಹ ಸಾಧ್ಯತೆ ಅಂದ್ರೆ ವೆಹಿಕಲ್ ಖರ್ಚು ತೋರಿಸೋದು ಅಥವಾ ಟ್ರಾವೆಲಿಂಗ್ ಮಾಡುವಾಗ ಸಡನ್ ಆಗಿ ಹಣ ಕಳ್ಕೊಳ್ಳೋದು, ಪಾಕೆಟ್ ಕಳ್ಕೊಳ್ಳೋದು, ಫೋನ್ ಬೀಳಿಸ್ಕೊಳ್ಳೋದು ಅಥವಾ ಈ ಕೀ ಇದೆಲ್ಲ ಮಿಸ್ ಮಾಡ್ಕೊಳ್ಳೋದು, ಜ್ಯುವೆಲರಿ ಮಿಸ್ ಮಾಡ್ಕೊಳ್ಳೋದು ತೋರಿಸ್ತಾ ಇದೆ. ಬಿ ಕೇರ್ಫುಲ್. 8th ಹೌಸ್ ಶುಕ್ರ ಇಸ್ ನಾಟ್ ಗುಡ್. ಹೌದು, ಗುರು ಇದರಲ್ಲಿ ಗುರು ಏನ್ ಮಾಡ್ತಾರೆ, ಕೂತಿರೋ ಮನೇನ ಡೆಸ್ಟ್ರಾಯ್ಡ್ ಮಾಡ್ತಾರೆ. ಬಟ್ ಪುಣ್ಯಕ್ಕೆ ಎರಡೂನು ನಿಮ್ಗೆ ಸೆಕೆಂಡ್ ಹೌಸ್ ನ ನೋಡ್ತಾ ಇದೆ, ಅದೊಂದು ನಿಮಗೆ ಕಾಪಾಡುತ್ತೆ. ಬಟ್ ಏನೇ ಆದ್ರೂ ಇದು ಹೆಂಗೆ ಅಂದ್ರೆ ಪೆಟ್ಟು ಕೊಟ್ಟು ನಂತರ ಲಾಭ ಕೊಡೋದು, ಫಸ್ಟ್ ಒದೆ ಕೊಡೋದು ಅದಾದ್ಮೇಲೆ ಚಾಕ್ಲೇಟ್ ಕೊಡೋದು. ಸೊ ಈ ತರ ಕಾಂಬಿನೇಷನ್ ಇರೋದ್ರಿಂದ ನಾನು ಇದನ್ನ ಪ್ಲಸ್ಗೆ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ಬಿ ಕೇರ್ಫುಲ್. ಅಗೇನ್ ಸ್ಕಾರ್ಪಿಯೋ ಲಗ್ನ ಆಗಿದ್ದು ಯಾರಾದ್ರೂ ಇಲ್ಲಿಗಲ್ ಅಫೇರ್ಸ್ ಅಥವಾ ಮನೇಲಿ ಗೊತ್ತಿಲ್ಲದೆ ಹಣಕಾಸಿನ ವ್ಯವಹಾರಗಳನ್ನ ನಡೆಸೋದು, ಗೊತ್ತಿಲ್ಲದೆ ಬೇರೆ ಯಾರಿಗೋ ಹಣ ಇಸ್ಕೊಟ್ಟು ಸಿಕ್ಕಾಕೊಂಡಿದ್ದೀರಾ ಅಂದ್ರೆ ಈ ಮಂತು ಸ್ವಲ್ಪ ತುಂಬಾನೇ ಟೈಟ್ ಇರುತ್ತೆ. ಸೊ ಸ್ವಲ್ಪ ಡಿಪ್ರೆಷನ್ ಪೀರಿಯಡ್ ಅಂತಾನೆ ಹೇಳ್ಬಹುದು. ಮನೇಲಿ ಈ ತರ ಎಸ್ಪೆಷಲಿ ಮಕ್ಕಳು ಅಥವಾ ನಿಮ್ ಮನೆಯವರು ಯಾರಾದ್ರೂ ಇದ್ರೆ ಅವ್ರಿಗೊಂಚೂರು ಸಪೋರ್ಟಿಂಗ್ ಆಗಿ ಕೊಡಿ, ಸಪೋರ್ಟ್ ಅನ್ನ ಮಾಡಿ. ಅಂಡ್ ಎರಡನೇದು
ಸಡನ್ ಆಗಿ ಹೆಚ್ಚು ಸಾವುಗಳಿಗೆ ವಿಸಿಟ್ ಕೊಡುವಂತಹ ಸಾಧ್ಯತೆ ತೋರಿಸ್ತಾ ಇದೆ. ಅಂದ್ರೆ ಅದೇ ದೂರದ ರಿಲೇಟಿವ್ಸ್ ಆಗಿರ್ಬೋದು, ಈ ತರ ಯಾರಾದ್ರೂ ಏನಾದ್ರು ಸಮಸ್ಯೆ ಆದಾಗ ನೀವು ಹೋಗ್ಲೇಬೇಕಾದಂತ ಪರಿಸ್ಥಿತಿ. ಈ ಕಡೆ ಆಫೀಸಲ್ಲಿ ನಿಮ್ಗೆ ಲೀವ್ ಕೊಡೋದಿಲ್ಲ, ಈ ಕಡೆ ಹೋಗ್ಲೇಬೇಕು. ನೀವು ಹೋಗ್ಲಿಲ್ಲ ಅಂದ್ರೆ ಇಲ್ಲಿ ಮನೆಗಳಲ್ಲಿ ಜಗಳಗಳು. ಇದು ದಿನನಿತ್ಯ ನಡೆಯುವಂತಹದ್ದು. ಅದರಲ್ಲೂ ಈ ಸ್ಕಾರ್ಪಿಯೋ ಲಗ್ನದವ್ರಿಗಂತೂ ತುಂಬಾನೇ ಸಫರ್ ಪಡ್ತಾರೆ. ಪೆಟ್ಟು ತಿಂದು 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 ಫೈನಲ್ ಆಗಿ ಶಿಲೆ ಆಗೋದಲ್ವಾ. ಸೊ ಹಾಗಾಗಿ ಪೆಟ್ಟಂತೂ ತೋರಿಸ್ತಾ ಇದೆ, ಹುಷಾರಾಗಿರಿ. ಯಾವುದೇ ರೀತಿಯ ನಿಮ್ಮ ಹತ್ರ ಸಣ್ಣ ಪುಟ್ಟ ಹಣ ಇದ್ದು ನೀವೇ ಯಾರಾದ್ರೂ ಬಂದು ಫಿನಾನ್ಸ್ ಕೊಡಿ ಅಥವಾ ಇಂಟ್ರೆಸ್ಟ್ ಜಾಸ್ತಿ ಹಾಕೊಡ್ತೀನಿ ಅಥವಾ ಇಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡಿ, ಒಂದ್ ತಿಂಗಳು ಸೈಲೆಂಟ್ ಆಗಿದ್ಬಿಡಿ. ಆಮೇಲೆ ನೀವು ಬೇಕಾದ್ರೆ ಇನ್ವೆಸ್ಟ್ ಮಾಡ್ಕೊಳ್ಳಿ. ದಿಸ್ ಇಸ್ ನಾಟ್ ಎ ಗುಡ್ ಟೈಮ್, ದಟ್ಸ್ ಇಟ್. ಗುಡ್ ಟೈಮ್ ಅಲ್ಲ ಅಂದ್ಮೇಲೆ ಗುಡ್ ಟೈಮ್ ಅಲ್ಲ. ಸೆಕೆಂಡ್ ಹೌಸ್ ಮೇಲೆ ಆಸ್ಪೆಕ್ಟ್ ಬಿಟ್ಟಿದೆ, ಹೇಳದ್ನಲ್ವಾ. ಸೊ ಎಷ್ಟ್ರ ಮಟ್ಟಿಗೆ ಬಿಟ್ಟಿದೆ, ಅಲ್ಲಿ ಶನಿ ಕೂಡ ಈ ಕಡೆಯಿಂದ 10th ಆಸ್ಪೆಕ್ಟ್ ಸೆಕೆಂಡ್ ಹೌಸ್ ಮೇಲೆ ಹಾಕಿದ್ದಾರೆ. ಈಗ ರೆಟ್ರೋಗ್ರೇಡ್ ಆಗಿ ಬೇರೆ ಲಗ್ನಕ್ಕೆ ನೋಡ್ತಾ ಇದ್ದಾರೆ. ಇಟ್ಸ್ ನಾಟ್ ಈಸಿ. ಅಂಡ್ ಪಾದಗಳಲ್ಲಿ ಸ್ವಲ್ಪ ತೊಂದರೆ ತೋರಿಸ್ತಾ ಇದೆ. ಪಾದಗಳಲ್ಲಿ ಇನ್ಫೆಕ್ಷನ್, ಪಾದಗಳ ನೋವು ಅಥವಾ ನರಗಳ ನೋವು ಇದು ಹೆಚ್ಚು ತೋರಿಸ್ತಾ ಇದೆ. ಹಾಗಾಗಿ ಇದೊಂಚೂರು ನೀವು ನೋಡ್ಕೊಳ್ಳಿ. ಸೊ ನಾಟ್ ಎ ಗುಡ್ ಟೈಮ್. ಸೊ ಹಾಗಾಗಿ 8ನೇ ಮನೆ ಏನಕ್ಕೆ ಒಳ್ಳೇದಿಲ್ವಾ, ತಾಂತ್ರಿಕರಿಗೆ ಒಳ್ಳೇದಿದೆ ನೋಡಿ. ಅಥವಾ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನೀವೇನಾದ್ರು ಅಸ್ಟ್ರಾಲಜರ್ ಆಗಿ ಯಾವ್ದಾದ್ರು ತಂತ್ರ ವಿದ್ಯೆಗಳನ್ನ ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ದೀಕ್ಷೆ ತಗೋತಾ ಇದ್ದೀರಾ, ನಾಟ್ ಎ ಗುಡ್ ಟೈಮ್. ಬಿ ಕೇರ್ಫುಲ್. ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತೀರಾ ಮುಂದಿನ ದಿವಸ. ಆ ಪ್ರಯೋಗಗಳು ನಿಮಗೇನೆ ತೊಂದರೆ ಕೊಡುತ್ತೆ. ನೆಕ್ಸ್ಟ್ ಈ ತಡೆ ಹೊಡಿಯೋದು, ಅಲ್ಲಿ ಇಲ್ಲಿ ಹೋಗೋದು, ಕೆಟ್ಟದನ್ನ ಮಾಡಿಸೋದು, ಬೇರೆಯವ್ರಿಗೆ ಹಾಳಾಗ್ಲಿ, ಈ ತರ ಎಲ್ಲ ನಿಮ್ಗೆ ಉಲ್ಟಾ ಹೊಡಿಯುತ್ತೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಹುಷಾರ್, ಯಾರು ಮಾಡಿಸ್ತಿದಿರೋ ಅವ್ರು. ನಾಟ್ ಎ ಗುಡ್ ಟೈಮ್. ನೆಕ್ಸ್ಟ್ ಧನುರ್ಗೆ ಬರೋಣ. ಸೊ ಧನುರ್ ಲಗ್ನಕ್ಕೆ ಡೆಫಿನೆಟ್ಲಿ 6ನೇ ಮನೆ ಅಧಿಪತಿ 11ನೇ ಮನೆ ಅಧಿಪತಿ 7ರಲ್ಲಿ ಕೂತ್ಕೋತಾ ಇದ್ದಾರೆ. ಸೊ ಹಾಗಾಗಿ ಇವರಿಗೆ ಏನೇನ್ ಲಾಭ ಸಿಗುತ್ತೆ ಅಂತ ನೋಡೋಣ. ಸಡನ್ ಆಗಿ ತಂದೆ ಮನೆ ಕಡೆಯಿಂದ ಲಾಭ ತೋರಿಸ್ತಾ ಇದೆ. ಹಾಗೆ ಸಿಬ್ಲಿಂಗ್ಸ್ ಕಡೆಯಿಂದ ಸಪೋರ್ಟ್, ಹಾಗೆ ಪಬ್ಲಿಕ್ ಕಡೆಯಿಂದ ಸಪೋರ್ಟ್. ಎನಿಮೀಸ್ ಯಾರಾದ್ರೂ ಇದ್ರೆ ಅದು ಡಿಸ್ಟ್ರಾಯ್ಡ್ ಆಗ್ತಾರೆ. ಅದ್ರ ಜೊತೆಗೆ ಹ್ಯಾಪಿ ಮೂಮೆಂಟ್ ಅಂತಾನೆ ಹೇಳ್ಬೋದು. ಸೆಲೆಬ್ರೇಷನ್ಸ್ ತೋರಿಸ್ತಾ ಇದೆ. ಪರ್ಸನಲ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಪಾರ್ಟ್ನರ್ ಹಸ್ಬೆಂಡ್ ಆಗಿರಬಹುದು ಅಥವಾ ಬಿಸ್ನೆಸ್ ಪಾರ್ಟ್ನರ್ ಆಗಿರಬಹುದು. ಬಿಸ್ನೆಸ್ ಪಾರ್ಟ್ನರ್ ಆದ್ರೆ ಗ್ರೋತ್ ಚೆನ್ನಾಗಿದೆ. ಹಸ್ಬೆಂಡ್ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ. ಏಕೆಂತ ಹೇಳಿದ್ರೆ ಸೊ ಲಗ್ನಾಧಿಪತಿ ಕೂಡ 7th ಅಲ್ಲೇ ಇರೋದ್ರಿಂದ ಇಬ್ರು ನೋಡ್ತಾ ಇರೋದ್ರಿಂದ ಎಕ್ಸ್ಪ್ಯಾಂಡ್ ಆಗುತ್ತೆ. ಅಂಡ್ ಸಡನ್ ಆಗಿ ವೆಕೇಶನ್ಸ್ ಆಗಿರಬಹುದು, ಜವಾಬ್ದಾರಿಗಳು ಜಾಸ್ತಿ ಆಗೋದು ತೋರಿಸ್ತಾ ಇದೆ. ಸೊ ಪಬ್ಲಿಕ್ಗೆ ತುಂಬಾ ನೀವು ಹೆಚ್ಚು ಕಾಣುವ ರೀತಿಯಲ್ಲಿ ತೋರಿಸ್ತಾ ಇದೆ. 11th ಲಾರ್ಡ್ ಇನ್ 7th ಹೌಸ್, ಸಡನ್ ಗೇನ್ಸ್ ಥ್ರೂ ದ ಪಬ್ಲಿಕ್ ಆರ್ ಸೋಷಿಯಲ್ ಸರ್ಕಮ್ಸ್ಟೆನ್ಸಸ್ ಆರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗಳಿಗೆ ಹಿಂದೆ ಮಾಡಿದ್ರೆ ಸಡನ್ ಆಗಿ ನಿಮ್ಗೆ ಲಾಭ ತೋರಿಸ್ತಿದೆ. 6th ಲಾರ್ಡ್ 7th ಹೌಸ್, 6th ಲಾರ್ಡ್ ಸೊ ಸೆಕೆಂಡ್ ಪ್ಲೇಸ್ ಅವೇ ಹೋಗಿರೋದ್ರಿಂದ ಸೊ ಡೆಫಿನೆಟ್ಲಿ ಮರ್ಕ್ಯುರಿ ರೆಟ್ರೋಗ್ರೇಡ್ ಮುಗಿದ ತಕ್ಷಣ ಏನಾದ್ರೂ ಲಿಟಿಗೇಷನ್ಸ್ ಅಲ್ಲಿ ಇದೆ, ಕೋರ್ಟು ಕೇಸು ಲಿಟಿಗೇಷನ್ಸ್ ಅಥವಾ ಎನಿಮೀಸ್ ಜಾಸ್ತಿ ಇದಾರೆ ಅಂದ್ರೆ ಇಲ್ಲಿ ನೀವು ವಿನ್ ಆಗುವ ಸಾಧ್ಯತೆ ಹೈಲಿ ಇದೆ. ಅಂಡ್ ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ ದಶಾ ನಡೀತಿದ್ದು ಎಜುಕೇಶನ್ ಅಲ್ಲಿ ಡಲ್ ಇದ್ರೆ, ಅದ್ರ ಕಾಂಪಿಟೇಷನ್ ಎಕ್ಸಾಮ್ಸ್ ಇದ್ರೆ ಅಥವಾ ನಿಮ್ಗೆ ಇಷ್ಟಪಟ್ಟಂತಹ ಕಾಲೇಜು ಸ್ಕೂಲು ಅಥವಾ ಸೊ ಒಂದು ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳೋ ರೀತಿ ಇದೆಲ್ಲದಕ್ಕೂ ಸಪೋರ್ಟಿಂಗ್ ಆಗಿದೆ. ನಿಮಗೆ ಆಕ್ಚುಲಿ ವೆರಿ ಗುಡ್. ಶುಕ್ರ ಯೋಗ ಕಾರಕ ಅಲ್ಲ ನಿಮ್ಗೆ, ಪರವಾಗಿಲ್ಲ. ಬಟ್ ಟ್ರಾನ್ಸಿಟ್ ಬಂದಾಗ ಅವ್ನ ಕೆಲಸ ಏನು ಕೊಟ್ಟು ಹೋಗ್ತಾನೆ. ಸೊ ಹಾಗಾಗಿ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಿಮ್ಗೆ ಲಾಭ ಸಿಗ್ತಾ ಇದೆ. ದಟ್ ಇಸ್ ಗುಡ್. ನೆಕ್ಸ್ಟ್ ಮಕರ ಲಗ್ನದವ್ರಿಗೆ ಹೇಗಿದೆ ಅಂತ ನೋಡೋಣ. ಸೊ ಡೆಫಿನೆಟ್ಲಿ ನಿಮಗೂ ಇವರು ಲಗ್ನಕ್ಕೆ ತುಂಬಾ ಫೇವರಬಲ್ ಪ್ಲಾನೆಟ್ ಆಗಿರೋದ್ರಿಂದ, ಅದು ಫ್ರೆಂಡ್ಲಿ ಪ್ಲಾನೆಟ್ ಆಗಿರೋದ್ರಿಂದ ಸೊ 5 ಮತ್ತು 10ನೇ ಮನೆ ಅಧಿಪತಿ ಎಲ್ಲಿ ಕೂತ್ಕೋತಾ ಇದ್ದಾರೆ, ನಿಮ್ಗೆ 6ನೇ ಮನೆಯಲ್ಲಿ ಕೂತ್ಕೋತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ಮೊದಲನೇ ಮಗು ಸೊ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಬಹುದು ಅಥವಾ ಹಣ ಕಳ್ಕೋಬಹುದು ಅಥವಾ ಹಠ ಮಾಡಬಹುದು ಹೆಚ್ಚು ರೀತಿಯಲ್ಲಿ. ಸೊ ಮಕ್ಳಿಲ್ಲ ಅಂತ ಹೇಳಿದಾಗ 10th ಲಾರ್ಡ್ ಇನ್ 6th ಹೌಸ್ ಆಗಿರೋದ್ರಿಂದ ಸಡನ್ ಆಗಿ ನೀವು ವರ್ಕ್ ಮಾಡ್ತಿರುವ ಹತ್ರ ನಿಮ್ಮ ಪ್ರೊಫೆಷನ್ ಅಲ್ಲೇ ನಿಮಗೆ ಎನಿಮೀಸ್ ಅಂದ್ರೆ ನಿಮ್ಮ ವಿದ್ಯೆನೆ ತಗೊಂಡು ನಿಮಗೆ ಹರ್ಟ್ ಮಾಡೋದಾಗಿರ್ಬಹುದು ಅಥವಾ ನಿಮ್ಮ ಹತ್ರನೇ ಸಹಾಯನ ಪಡ್ಕೊಂಡು ನಿಮಗೆ ಮುಂದಿನ ದಿನಗಳಲ್ಲಿ ತೊಂದರೆ ಮಾಡೋದಾಗಿರ್ಬಹುದು. 6th ಹೌಸ್ ಶುಕ್ರ ನೀಚ ಅಲ್ವಾ. ಸೊ ಹಾಗಾಗಿ ಅಗೇನ್ ಗುರು ಕೂಡ ಅಲ್ಲೇ ಇದ್ದಾರೆ. ಹಾಗಾಗಿ ಸೊ ಸ್ವಲ್ಪ ತೊಂದರೆಗಳು ಆಗುವ ಸಾಧ್ಯತೆ ಇದೆ. ಅದರಲ್ಲೂ PCOD ಕಿಡ್ನಿ ಪ್ರಾಬ್ಲಮ್ ಅಥವಾ ಕಿಡ್ನಿ ಸ್ಟೋನ್ ಯಾರಿಗಾದ್ರೂ ಇತ್ತು ಅಂದ್ರೆ ಇಲ್ಲೊಂದ್ ಸ್ವಲ್ಪ ಸಣ್ಣ ಪುಟ್ಟದ ಹೆಲ್ತ್ ಇಶ್ಯೂಸ್ ತೋರಿಸ್ತಾ ಇದೆ. ಸೊ ಹಾಗಾಗಿ ನೀವು ಇದ್ರ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗುತ್ತೆ. 10ನೇ ಮನೆ ಅಧಿಪತಿ 6ರಲ್ಲಿ ಇರೋದ್ರಿಂದ ಅಗೇನ್ ಅದು 9 ಮನೆಗಳ ದೂರ ಹೋಗಿರೋದ್ರಿಂದ ಸಡನ್ ಆಗಿ ಚೇಂಜ್ ಆಫ್ ಜಾಬ್ ಅಥವಾ ಚೇಂಜ್ ಮಾಡೋಣ ಈ ತರ ಥಾಟ್ಸ್ ತೋರಿಸ್ತಾ ಇರುತ್ತೆ. ಅಥವಾ ವರ್ಕ್ ಅಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದೆಷ್ಟು ಅಂಶಗಳು ನಿಮ್ಗೆ ತೋರಿಸ್ತಾ ಇದೆ. ಅಗೈನ್ 6th ಹೌಸ್ ಶುಕ್ರ ಆಗಿರೋದ್ರಿಂದ ಯಾರ್ಯಾರು ಬಟ್ಟೆ ವ್ಯಾಪಾರ ಮಾಡ್ತಿದ್ದೀರಾ ಅಥವಾ ಜ್ಯುವೆಲರಿ ವ್ಯಾಪಾರ ಮಾಡ್ತಿದ್ದೀರಾ, ಮೇ ಬಿ ಫ್ಲೋ ಅಂತ ಹೇಳಿದ್ರೆ ಸೊ ಕಸ್ಟಮರ್ ಬರ್ತಾರೆ ಬಟ್ ಬಿಸ್ನೆಸ್ ಆಗದೆ ಇರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಡ್ ಎನಿಮೀಸ್ ಸೊ ಹಾಗಾಗಿ ಸ್ವಲ್ಪ ಎನಿಮೀಸ್, ಹಿಡನ್ ಎನಿಮೀಸ್ ನಿಮ್ಗೆ ಸಡನ್ ಆಗಿ ಕಣ್ಣಿಗೆ ಕಾಣುವಂತಹ ಪರಿಸ್ಥಿತಿ ತೋರಿಸ್ತಾ ಇದೆ.
ಸೊ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಮೇನ್ಲಿ ಹೆಲ್ತ್ ಕಡೆ ಸ್ವಲ್ಪ ನೀವು ಫೋಕಸ್ ಮಾಡಿ. ನಿಮ್ಮ ಫಿನಾನ್ಸ್ ನೀವು ಬ್ಯಾಲೆನ್ಸ್ ಮಾಡ್ತೀರಾ, ಖರ್ಚು ಸ್ವಲ್ಪ ಜಾಸ್ತಿ ಅಥವಾ ಸ್ಟ್ರಕ್ಕಿಂಗ್ ಮೂಮೆಂಟ್ ಅಂತ ಏನ್ ಹೇಳ್ತೀವಿ, ಹಾಗಾಗಿ ಸ್ವಲ್ಪ ಸ್ಟಕ್ಕಿಂಗ್ ಮೂಮೆಂಟ್ ತೋರಿಸ್ತಾ ಇದೆ. ಪರ್ಸನಲ್ ಲೈಫ್ ಅಲ್ಲಿ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದ್ರು ಇದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಪುಟ್ ಪುಟ್ ವಿಚಾರಕ್ಕೂ ಇರಿಟೇಟ್ ಆಗೋ ಸಾಧ್ಯತೆ ತೋರಿಸ್ತಾ ಇದೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಅಗೇನ್ 6th ಇಂದ 12th ಹೌಸ್ ಹೆಚ್ಚು 2 ಪ್ಲಾನೆಟ್ಸ್ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಸೊ ಖರ್ಚು ಜಾಸ್ತಿ ಅಥವಾ ಒಂದು ದೈವ ಕಾರ್ಯಗಳು ಅಥವಾ ದೇವಿ ಕಾರ್ಯಗಳು ಹೆಚ್ಚು ನಡೆಯುವಂತಹ ಸಾಧ್ಯತೆ ಇದೆ. ಅಥವಾ ನೀವು ವಿಸಿಟ್ ಕೊಡೋ ಸಾಧ್ಯತೆ ಕೂಡ ತೋರಿಸ್ತಾ ಇದೆ. ಸಡನ್ ಆಗಿ ನೀವು ವಿಸಿಟ್ ಕೊಡೋದು ಅಥವಾ ಹೋಮ ಹವನಗಳನ್ನ ಮಾಡುವ ಸಾಧ್ಯತೆ ಕೂಡ ತೋರಿಸ್ತಾ ಇದೆ ಈ ಒಂದು ವಿಚಾರವಾಗಿ. ಸೊ ಇದಿಷ್ಟು ಮಕರಕ್ಕೆ. ನೆಕ್ಸ್ಟ್ ನಾವು ಕುಂಭ ಲಗ್ನಕ್ಕೆ ಹೇಗಿದೆ ಅಂತ ನಾವು ನೋಡೋಣ. ಸೊ ಲಗ್ನಕ್ಕೆ 4ನೇ ಮನೆ ಅಧಿಪತಿ ಮತ್ತೆ 9ನೇ ಮನೆ ಅಧಿಪತಿ ಅಗೈನ್ 5ರಲ್ಲಿ ಕೂತ್ಕೋತಾ ಇರೋದ್ರಿಂದ ನೀವು ಚಾಂಟ್ ಮಾಡುವ ಮಂತ್ರಗಳು ಸಿದ್ಧಿ ಸಿಗುತ್ತೆ ನೋಡಿ ಈಗ. ಅದೊಂದು. ಎರಡನೇದು, ನಿಮ್ಮ ಮಕ್ಕಳ ಗ್ರೋತ್ ಜಾಸ್ತಿ ಆಗುತ್ತೆ. ಬೇಬಿಗೆ ಯಾರಾದ್ರೂ ಟ್ರೈ ಮಾಡ್ತಾ ಇದ್ರೆ ಒಳ್ಳೆ ಸಮಯ, ದಶಭುಕ್ತಿ ಚೆನ್ನಾಗಿದ್ರೆ. ಅಗೇನ್ ಲಕ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಸಡನ್ ಆಗಿ ಥ್ರೂ ಲಕ್ ನಿಮ್ಗೆ ಒಂದು ಗೈನ್ ತೋರಿಸ್ತಾ ಇದೆ. ಸೊ ನೇಮ್ ಫೇಮು ತೋರಿಸ್ತಾ ಇದೆ. ಅದರ ಜೊತೆಗೆ ಶೇರ್ಸ್ ಅಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಈ ಮಂತ್ ಇವರುಗಳಿಗೆ ಮಾತ್ರ ಹೆಚ್ಚು ಲಾಭ ತೋರಿಸ್ತಾ ಇದೆ. ಸಡನ್ ಗೈನ್ ಅಥವಾ ಸಡನ್ ಇನ್ಕಮ್, ಸಡನ್ ಸೊ ಪ್ರಾಫಿಟ್, ಸೊ ಇದೆಲ್ಲವೂ ಕೂಡ ತೋರಿಸ್ತಾ ಇದೆ. ಅಗೈನ್ ಪ್ರಾಪರ್ಟಿ ಪರ್ಚೇಸ್ ಆರ್ ಸೇಲ್ ಕೂಡ ತೋರಿಸ್ತಾ ಇದೆ. ಇದರಲ್ಲೂ ಒಳ್ಳೆಯ ಲಾಭ. ಎಜುಕೇಶನ್ಗೂ ತುಂಬಾನೇ ಚೆನ್ನಾಗಿದೆ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ. ಅಗೇನ್ ಅವರು ನಿಮ್ಗೆ 9ನೇ ಮನೆ ಅಧಿಪತಿ ಪಂಚಮದಲ್ಲಿ ಕೂತಿರೋದ್ರಿಂದ ಯಾವ್ದಾದ್ರು ಲಕ್ಷ್ಮೀ ದೇವಸ್ಥಾನಕ್ಕೆ ವಿಸಿಟ್ ಕೊಡಿ. ಬಿಕಾಸ್ 159 ಲಕ್ಷ್ಮೀ ಸ್ಥಾನಗಳಲ್ವಾ, ಲಕ್ಷ್ಮೀ ಸ್ಥಾನ ಕಂಪ್ಲೀಟ್ ಆಕ್ಟಿವೇಟ್ ಆಗಿದೆ. ಹಾಗಾಗಿ ಸಾಧ್ಯವಾದಷ್ಟು ದೇವಿ ಲಕ್ಷ್ಮಿ ಅಥವಾ ಲಕ್ಷ್ಮಿ ಟೆಂಪಲ್ಗೆ ಹೆಚ್ಚು ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಶುಕ್ರವಾರ ಅಟೆಂಡ್ ಮಾಡಕ್ಕೆ ಟ್ರೈ ಮಾಡಿ, ಫಲ ಜಾಸ್ತಿ ಸಿಗುತ್ತೆ. ಆಕ್ಚುಲಿ ವೆರಿ ಗುಡ್ ಟೈಮ್. ಸಪೋರ್ಟಿಂಗ್ ಥ್ರೂ ಯುವರ್ ಫ್ರೆಂಡ್ಸ್, ಯುವರ್ ಫಾದರ್, ಯುವರ್ ಎಲ್ಡರ್ಸ್, ಯುವರ್ ಗುರೂಸ್, ನಿಮ್ಗೆ ಯಾರು ಗೈಡ್ ಮಾಡಿರ್ತಾರೆ ಈ ಹಿಂದೆ ಅವರ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಆಗಿರಬಹುದು, ಲಾಭ ಆಗಿರಬಹುದು ಸಿಗುತ್ತೆ. ಅಗೈನ್ 9ನೇ ಮನೆ ಅಧಿಪತಿ ಪಂಚಮದಲ್ಲಿ ಯಾವ್ದಾದ್ರು ಗುರುಗಳಿಂದ ಶಾಪ ಹಾಕ್ಸ್ಕೊಂಡಿರ ನೋಡ್ಕೊಳ್ಳಿ. ಸೊ ನೀವು ಹೇಗ್ ಬಿಹೇವ್ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಲಗ್ನದಲ್ಲೇ ರಾಹು ಕಂಟ್ರೋಲ್ ಅಲ್ಲಿ ಇರೋದಿಲ್ಲ, ಮೈಂಡ್ ಬಾಡಿ ಎರಡು ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ಅಲ್ಲ, ಹಾಗಾಗಿ ಅದೊಂಚೂರು ನೀವು ನೋಡ್ಕೊಳ್ಳಿ. ಶಾಪ ಈ ಪೀರಿಯಡ್ ಅಲ್ಲಿ ಹಾಕ್ಸ್ಕೋಬೇಡಿ, ಮತ್ತೆ ಆಚೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್ ಫೈನಲ್ ಆಗಿ ದ ಹ್ಯಾಪಿ ಸೋಲ್ ಅಂತಾನೆ ಹೇಳಬಹುದು. ಮೀನ ಲಗ್ನಕ್ಕೆ ಹೇಗಿದೆ ನೋಡೋಣ. ಸೊ ಮೀನ ಲಗ್ನಕ್ಕೆ ಡೆಫಿನೆಟ್ಲಿ ಲಗ್ನಕ್ಕೆ ಯೋಗಕಾರಕ ಅಲ್ಲದೆ ಇದ್ರು ದಶ ಬಂದಾಗ ಅಥವಾ ಟ್ರಾನ್ಸಿಟ್ ಬಂದಾಗ ಕೊಡುತ್ತೆ. ಸೊ ಲಗ್ನಕ್ಕೆ 3ನೇ ಮನೆ ಅಧಿಪತಿ ಮತ್ತೆ 8ನೇ ಮನೆ ಅಧಿಪತಿ 4ರಲ್ಲಿ ಕೂತ್ಕೋತಾ ಇದ್ದಾರೆ. ಸೊ ಹಾಗಾಗಿ 4ನೇ ಮನೆ ಶುಕ್ರ ಏನ್ ಮಾಡುತ್ತೆ ಗೊತ್ತಾ, ಸಡನ್ ಆಗಿ ಇರೋ ಜಾಬ್ನ ಬಿಟ್ಬಿಟ್ಟು ಬಿಸ್ನೆಸ್ ಮಾಡ್ಬಿಡೋಣ ಈ ಕಡೆ ಮೈಂಡ್ ಬರೋದು ತೋರಿಸ್ತಾ ಇದೆ. ಬಿಸ್ನೆಸ್ಗೆ ಈಗ ಈ ಟೈಮ್ ಚೆನ್ನಾಗಿಲ್ಲ, ಹೋಗ್ಬೇಡಿ. ಎರಡನೇದು ಕಂಫರ್ಟ್ ಝೋನ್ ಜಾಸ್ತಿ ಆಗ್ಬಿಡುತ್ತೆ, ಲೇಸಿನೆಸ್ ಜಾಸ್ತಿ ಆಗುತ್ತೆ, ಎಂಜಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ 8th ಲಾರ್ಡ್ ಇನ್ 4th ಹೌಸ್, ಸಡನ್ ಆಗಿ ಇನ್ಕಮ್ ಥ್ರೂ ದ ಪ್ರಾಪರ್ಟೀಸ್. ಸೊ ಮದರ್ ಸೈಡ್ ಪ್ರಾಪರ್ಟೀಸ್ ಕಡೆಯಿಂದ ತುಂಬಾ ಇನ್ಕಮ್ ಅಥವಾ ಪ್ರಾಪರ್ಟಿ ಬರೋದು ಇಲ್ಲಿ ಹೆಚ್ಚು ತೋರಿಸ್ತಾ ಇದೆ. ವೆಹಿಕಲ್ ಬರೀ ಈ ವಿಚಾರವಾಗಿನೇ ಓಡಾಡೋದು ತೋರಿಸ್ತಾ ಇದೆ. ಒಂದಂತೂ ನಿಜ, 4th ಹೌಸ್ ಶುಕ್ರ ಸೊ ನಿಮ್ಮ ಲಗ್ನಕ್ಕೆ 3 ಮತ್ತು 8ನೇ ಮನೆ ಅಧಿಪತಿ ಇರೋದ್ರಿಂದ ಕಮ್ಯುನಿಕೇಶನ್ ಬಿಸ್ನೆಸ್, ಮೀಡಿಯಾ ಬಿಸ್ನೆಸ್, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್, ಟ್ರೇಡಿಂಗ್ ಬಿಸ್ನೆಸ್ ಇದರಿಂದ ಲಾಭ ಅಂತೂ ತೋರಿಸ್ತಾ ಇದೆ. ಸಡನ್ ಆಗಿ ಗೈನ್ ತೋರಿಸ್ತಾ ಇದೆ, ಹ್ಯಾಪಿ ಮೂಮೆಂಟ್ ಅಂತಾನೆ ತೋರಿಸ್ತಾ ಇದೆ. ಲಕ್ಸುರಿ ವೆಹಿಕಲ್ ಅಥವಾ ಲಕ್ಸುರಿ ಹೌಸ್ ಪರ್ಚೇಸ್ ಮಾಡೋದು ಹೈಲಿ ತೋರಿಸ್ತಾ ಇದೆ, ಇನ್ಕ್ಲೂಡಿಂಗ್ ಜುವೆಲರೀಸ್, ಬಿಕಾಸ್ ಜುಪಿಟರ್ ಅಗೇನ್ ಸ್ಯಾಟರ್ನ್ ಆಸ್ಪೆಕ್ಟ್ ವಿತ್ ವೀನಸ್. ಸೊ ಹಾಗಾಗಿ ಅಂಡ್ ಎರಡನೇದು ಹಿಡನ್ ಗೈನ್ ತೋರಿಸ್ತಾ ಇದೆ. ಸೊ ಪೊಲಿಟಿಕಲ್ ಎಲ್ಲ ಯಾರಾದ್ರೂ ಇದ್ರೆ ನಿಮ್ಗೆ ಸಡನ್ ಆಗಿ ಸ್ವಲ್ಪ ಈ ಮಂತ್ ಹೆಚ್ಚು ಗೈನ್ ತೋರಿಸ್ತಾ ಇದೆ. ಮೀನ ಲಗ್ನದವರು ಸಾಡೆ ಸಾತಿ ನಡೀತಿದೆ ಬಟ್ ರಿಲೀಫ್ ಆಗಿದೆ, ಡೋಂಟ್ ವರಿ. ನನ್ನ ಸಾಡೆ ಸಾತಿ ಇಂಪ್ಯಾಕ್ಟ್ ಏನಂತ ಹೇಳಿದೀನಿ, ನಕ್ಷತ್ರದ ಡಿಗ್ರಿ ಹತ್ರ ಬಂದಾಗನೇ ತೊಂದರೆ ಕೊಡೋದು. ಹಾಗಾಗಿ ನೋಡಿ, ಈ ತರ ಸಾಡೆ ಸಾತಿ ನಡೆದ್ರು ಬೇರೆ ಗ್ರಹಗಳು ನಮ್ಗೆ ಅಲ್ಲಲ್ಲಿ ಬಂದು ಸೊ ಒಂದು ಬೂಸ್ಟ್ ಅಪ್ ಕೊಟ್ಟು ಹೋಗ್ಬೇಕಲ್ವಾ. ಅದಕ್ಕೆ 4th ಹೌಸ್ ಶುಕ್ರ ಇಸ್ ವೆರಿ ಗುಡ್. ಮನೆ ಆಲ್ಟ್ರೇಷನ್, ಮನೆ ಲಕ್ಸುರಿ ಐಟಮ್ಸ್ ತರೋದು, ಎಂಜಾಯ್ಮೆಂಟ್, ಸುತ್ತೋದು, ಸೊ ಹೆಚ್ಚು ಸ್ವಲ್ಪ ನಿದ್ದೆ ಮಾಡೋದು ಕೂಡ ತೋರಿಸ್ತಾ ಇದೆ. ಹಾಗೇನ್ 10ನೇ ಮನೆ ಮೇಲೆ ದೃಷ್ಟಿ. ಸಡನ್ ಆಗಿ ಫೇಮಸ್ ಆಗ್ತೀರಾ. ಏನಂತ, ಕಾರ್ ತಗೊಂಡಿರ್ಬೋದು, ಬಂಗ್ಲಾ ತಗೊಂಡಿರ್ಬೋದು, ಫ್ಲಾಟ್ ತಗೊಂಡಿರ್ಬಹುದು, ಲಕ್ಸುರಿ ಫ್ಲಾಟ್ ಆಗಿರಬಹುದು. ಸೊ ಎಂಟೈರ್ ಸೊಸೈಟಿನಲ್ಲಿ ಅಥವಾ ನಿಮ್ದು ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಫೇಮಸ್ ಆಗೋದು ತೋರಿಸ್ತಾ ಇದೆ. ವೆರಿ ಗುಡ್ ಟೈಮ್, ಫುಲ್ ಹ್ಯಾಪಿ ಮೂಮೆಂಟ್. ಸೊ ಹಾಗಾಗಿ ವೆರಿ ಗುಡ್ ಅಂತಾನೆ ಹೇಳ್ತೀನಿ. ತುಂಬಾ ಖುಷಿ ಆದಾಗ ಯಾವ್ದು ಬಿಗ್ ಡಿಸಿಷನ್ ತಗೋಬೇಡಿ, ಹೋಲ್ಡ್ ಮಾಡಿ. ಲಗ್ನದಲ್ಲೇ ಶನಿ ರೆಟ್ರೋ ಆಗಿದ್ದಾರೆ. ಸೊ ಹಾಗಾಗಿ ಇದಿಷ್ಟು ವಿಚಾರಗಳು. ಸೊ ಇದು ಶುಕ್ರ ಗ್ರಹದ ವಿಚಾರಗಳು. ಏನಕ್ಕೆ ಈ ತರ ಬಿಡಿಸಿ ಬಿಡಿಸಿ ಹೇಳ್ತೀನಿ ಅಂದ್ರೆ, ಕಲಿಯೋರು ತುಂಬಾ ಜನ ಇದ್ದಾರೆ, ಕಲೀಲಿ. ಎಲ್ಲಾರು ಜ್ಯೋತಿಷ್ಯರ ಆಗಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ನಿಮ್ಗೆ ರಿಯಾಲಿಟಿ ಗೊತ್ತಾದಾಗ ಯೂಶಲಿ ಏನ್ ಹೇಳ್ತಾರೆ, ಈ ಈ ಗ್ರಹ ಇಲ್ಲಿ ಕೂತ್ರೆ ಎಕ್ಸಲೆಂಟ್ ಹಾಗೆ ಹೀಗೆ ಹೇಳ್ತಾರೆ. ಇಲ್ಲ,
ಈಗ 8ನೇ ಮನೇಲಿ ಕೂತಿದ್ರೆ ನಾನು ಸಪೋರ್ಟಿಂಗ್ ಕೊಡಲ್ಲ. 6th ಹೌಸ್ ಲಿಟಲ್ ಬಿಟ್ ಪ್ರಾಬ್ಲಮ್ ಅಷ್ಟೇ. 8th ಹೌಸ್ ಮಾತ್ರ ಹೆವಿ ಪ್ರಾಬ್ಲಮ್. 12th ಹೌಸ್ ಎನಿವೆ ಶುಕ್ರ ಇಸ್ ಗುಡ್. ಶುಕ್ರ ಗ್ರಹಕ್ಕೆ ಬಂದಾಗ 12th ಹೌಸ್ ಗುಡ್. ಅದೇ ಶನಿ ಗ್ರಹಕ್ಕೆ ಬಂದಾಗ 12th ಹೌಸ್ ಇಸ್ ನಾಟ್ ಗುಡ್. ವಿ ಹ್ಯಾವ್ ಟು ಸಿ ದ ಕಂಡೀಷನ್ಸ್ ಅಲ್ವಾ, ಅದಕ್ಕೋಸ್ಕರ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ಅಂಡ್ ಅಗೈನ್ ನಾನು ಹೇಳ್ತಿದ್ದೀನಿ, ನ್ಯೂಮರಾಲಜಿ ಕ್ಲಾಸಸ್ ಮಾತ್ರ ನಮ್ಮ ಕಡೆಯಿಂದ ಸದ್ಯಕ್ಕೆ, ಅಸ್ಟ್ರಾಲಜಿ ಕ್ಲಾಸಸ್ ಇಲ್ಲ. ನಿಮ್ಮ ವೈಯಕ್ತಿಕ ಜಾತಕ, ನಿಮ್ಮ ಮಕ್ಕಳದು, ಅಥವಾ ಹಣ ಸ್ಟಕ್ ಆಗಿದೆ ಬರ್ತಾ ಇಲ್ಲ, ಅಥವಾ ಕರ್ಮಸ್ ತಿಳ್ಕೋಬೇಕು, ಯಾವ ಮಂತ್ರ ಹೇಳ್ಬೇಕು, ಯೂಟ್ಯೂಬ್ ಅಲ್ಲಿ ಬರೋ ಎಲ್ಲಾ ಮಂತ್ರ ಹೇಳ್ಬೇಡಿ. ಸೊ ಈ ಪೀರಿಯಡ್ ಅಲ್ಲಿ ಏನು ಹೇಳ್ಬೇಕು, ಅಂಡ್ ವರಮಹಾಲಕ್ಷ್ಮಿ ಹಬ್ಬದ ಬೇರೆ ಬರ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂದ್ರೆ ಮಾತ್ರ ಮೆಸೇಜ್ ಅಥವಾ ಕಾಲ್ ಮಾಡಿ. ಸೊ ಅದರ್ವೈಸ್ ಮಾಡಬೇಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.